ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ಈ ನೆಕ್ಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ನ ನಾನು ನಿಜವಾಗೂ ಯೂಟ್ಯೂಬಲ್ಲೆಲ್ಲ ಶೇರ್ ಮಾಡ್ತೀನಿ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಗೈಸ್. ಹಾನೆಸ್ಟ್ಲಿ ಸ್ಪೀಕಿಂಗ್ ನನಗಂತೂ ತುಂಬ ಖುಷಿ ಆಗ್ತಿದೆ ಇಂಥ ಒಂದು ಒಳ್ಳೆ ಖುಷಿಯಾದ ವಿಷಯನ ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತಿರೋದಕ್ಕೆ. ಆಲ್ರೆಡಿ ನೀವೆಲ್ಲರೂ ತಮ್ಮನೇಲಲ್ಲಿ ನೋಡೇ ಇರ್ತೀರಾ, ಮೈ ಡ್ರೀಮ್ ಕೇಮ್ ಟ್ರೂ ಅಂತ ಹಾಕ್ಕೊಂಡಿದ್ದೀನಿ. ಎಸ್, ಅದು ನನಗೆ ತುಂಬ ಟೈಮ್ ಅಂತ ಇದ್ದಂಥ ಡ್ರೀಮ್ ಇದು. ಸೊ ನಾನು ಒಂದು ನಾರ್ಮಲ್ ಹುಡುಗಿಯಾಗಿ 10th PUC ಗ್ರ್ಯಾಜುಯೇಷನ್ ಎಲ್ಲ ಆಯಿತು. ಅದಾದಮೇಲೆ ಒಂದು ಜಾಬ್ ಕೂಡ ಹೋಗಿದ್ದೆ ನಾನು, ಒಂದು ಒಳ್ಳೆ ಫ್ರೆಂಡ್ ರೆಫರ್ ಮಾಡಿ ಅಲ್ಲಿ ಜಾಬ್ ಕೂಡ ಮಾಡ್ತಿದ್ದೆ. ಬಟ್ ಅದರಿಂದ ಈಚೆ ಬಂದಮೇಲೆ ಏನೋ ನನಗೆ ಗೊತ್ತಿಲ್ಲ, ಐ ಡೋಂಟ್ ನಾಟ್ ವಾಟ್ ಮೂಮೆಂಟ್ ಸ್ಪಾರ್ಕ್ಡ್ ಅಂತ. ಇವತ್ತಿಗೂ ನಾನು ರಿಮೆಂಬರ್ ಮಾಡಿಕೊಂಡ್ರೆ ಅದು ನನಗೆ ಕನೆಕ್ಟ್ ಆಗ್ತಿಲ್ಲ. ಬಟ್ ಅದೇನೋ ನನಗೆ ಗೊತ್ತಿಲ್ಲ, ನಾನು ಆ್ಯಂಕರಿಂಗ್ ಟ್ರೈ ಮಾಡಬೇಕು, ನಾನು ಆ್ಯಂಕರಿಂಗ್ ಲೈನಲ್ಲೇ ಹೋಗಬೇಕು ಅನ್ನೋದು ನನಗೆ ಅದೇನೋ ಸ್ಟ್ರಾಂಗಾಗಿ ಇಂಟ್ಯೂಷನ್ ಆಗೋಯಿತು. ಆವಾಗ ಏನು ಮಾಡಿದೆ ಅಂದರೆ, ನಾನು ತುಂಬ ಎಲ್ಲೂ ಹೇಳ್ಕೊಳಕ್ಕಾಗಲ್ಲ ನನಗೆ ಆ್ಯಂಕರಿಂಗಲ್ಲಿ ಇಂಟ್ರೆಸ್ಟ್ ಇದೆ, ಯಾಕಂದರೆ ಅದು ಬೇರೆ ಥರ ಕೆಲಸ ಅಲ್ಲ. ಇವಾಗ ನಾವು ಕೆಲಸ ಹುಡುಕಬೇಕು ಅಂದರೆ ದಿವಸ ಒಂದು ಕಡೆ ರೆಸ್ಯೂಮ್ ಹಿಡ್ಕೊಂಡು ಒಂದು ಕಂಪ್ನೀಸ್ಗೆ ಹೋಗ್ತೀವಿ, ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತೀವಿ, ಸೆಲೆಕ್ಟ್ ಆಗಿಲ್ಲ ಅಂದರೆ ಮತ್ತೊಂದು ಕಂಪ್ನಿಗೆ ಹೋಗ್ತೀವಿ. ಬಟ್ ಇದು ಆ್ಯಂಕರಿಂಗ್ ಅಷ್ಟು ಈಸಿಯಾಗಿ ಸಿಗಲ್ಲ. ಇವಾಗ ರೆಪ್ಯೂಟೆಡ್ ಚಾನೆಲ್ಸಲ್ಲಿ ಮಾಡ್ತಾ ಇರೋರಿಗೆ ಅವಕಾಶ ಸಿಗಲ್ಲ ಇವಾಗ, ಅದು ಇಂಥ ಕಾಂಪಿಟೇಟಿವ್ ವರ್ಲ್ಡಲ್ಲಿ. ಸೊ ನನ್ನ ಡ್ರೀಮ್ ಬಂದ್ಬಿಟ್ಟು ನನ್ನ ಇಮ್ಯಾಜಿನೇಷನ್ಸ್ಗೂ ಬಿಯಾಂಡ್ ಇತ್ತು. ಏನು ಮಾಡಬೇಕು, ಎಂತ ಕಲಿಬೇಕು ಏನೂ ಗೊತ್ತಿಲ್ಲ ನನಗೆ. ಕೆಲಸ ಬಿಟ್ಟು ಬಂದಮೇಲೆ 3 months ನಾನು ಸುಮ್ಮನೆ ಹಾಗೆ ಐಡಲಾಗಿ ಕೂತ್ಕೊಂಡೆ ಮನೆಯಲ್ಲಿ. ಆಮೇಲೆ ನನಗೆ ಅದ್ರ ಮೇಲೆ ನಾನು ತುಂಬ ಸ್ಟ್ರಾಂಗಾಗಿ ಫಿಕ್ಸ್ ಆಗಿಬಿಟ್ಟೆ ನಾನು. ಆಮೇಲೆ ಒಂದು ದಿವಸ ನಮ್ಮ ಅಪ್ಪ ಹತ್ರ ಕೂತ್ಕೊಂಡು ನಾನು ಹೀಗೆ ಹೇಳಿಬಿಟ್ಟೆ ಡೈರೆಕ್ಟಾಗಿ, ಅಪ್ಪ ಇಲ್ಲ ಅಪ್ಪ, ನನಗೆ ಯಾಕೋ ನನಗನ್ನಿಸ್ತಿದೆ ನಾನು ಕಂಪ್ನೀಸ್ಗೆ ಹೋಗಿ ವರ್ಕ್ ಮಾಡೋ ಥರ ಮೈಂಡ್ಸೆಟ್ ನನಗಿಲ್ಲ. ನನಗೇನೋ ಒಂದು ಡ್ರೀಮ್ ಇದೆ, ಲೈಕ್ ನಾನು ಆ್ಯಂಕರಿಂಗ್ ಮಾಡಬೇಕು, ಅದರಲ್ಲೇ ನಾನು ಮುಂದುವರಿಬೇಕು ಅನ್ನೋ ಥರ ಇದೆ ಅಪ್ಪ ನನಗೆ. ಸೊ ಇದರಲ್ಲೇ ನಾನು ಕಂಟಿನ್ಯೂ ಆಗ್ತೀನಿ ಅಂತ ಹಾನೆಸ್ಟಾಗಿ ನಮ್ಮಪ್ಪಂಗೆ ಹೀಗೆ ಹೇಳಿದೆ. ಬಟ್ ನಮ್ಮಪ್ಪ ಎಂಥ ಪೇರೆಂಟ್ಸ್ಗಾದರೂ ಅದೊಂದು ಭಯ ಇರುತ್ತೆ. ನಮ್ಮಪ್ಪ ಫಸ್ಟ್ ನನಗೆ ಬೈದರು, ಅಂದರೆ ಒಂದು ಹಾನೆಸ್ಟ್ ವೇ, ಅಂದರೆ ಇದೆಲ್ಲ ಆಗುತ್ತಾ, ನಮ್ಮಂಥವ್ರಿಗೆ ಇದೆಲ್ಲ ಸಿಗುತ್ತಾ, ಆಸೆ ಪಡ್ತೀಯಾ ಸರಿ, ಬಟ್ ಇದು ಹೇಗೆ ಸಿಗುತ್ತೆ, ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ, ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ಯಾ ನೋಡು ಅಂತ ಎಲ್ಲ. ಬಟ್ ನನಗೆ ಅದೇನೋ ಅಪ್ಪ ಹೇಳಿದ್ಮೇಲೆ ಒಂದು ದಿವಸ ಫುಲ್ ಕೂತು ಯೋಚನೆ ಮಾಡಿದೆ. ಬಟ್ ನನಗೆಲ್ಲೂ ಕಾಂಪ್ರೋ ಆಗಬೇಕು ಅಂತ ಅನಿಸ್ಲಿಲ್ಲ, ಮತ್ತು ನಾನು ಗಿವ್ ಅಪ್ ಕೂಡ ಮಾಡಿಲ್ಲ. ಇಲ್ಲ, ನಾನು ಫಿಕ್ಸ್ ಆದೆ, ಇಲ್ಲ ನಾನು ಹೋದರೆ ಇದೇ ಲೈನಲ್ಲಿ ಹೋಗಬೇಕು, ನೋಡೋಣ ಅದು ಎಷ್ಟು ಟೈಮ್ ಆಗುತ್ತೆ, ನನಗೆ ಎಷ್ಟು ಅದಕ್ಕೆ ಎಫರ್ಟ್ಸ್ ಹಾಕಬೇಕು, ಖಂಡಿತವಾಗ್ಲೂ ಆಗ್ತೀನಿ. ನಾನು ಎಷ್ಟು ಏಜ್ ಹೋದ್ರೂ ಪರವಾಗಿಲ್ಲ, ಬಟ್ ಡೆಫಿನೆಟಾಗಿ ಒಂದಲ್ಲ ಒಂದು ದಿವಸ ನಾನು ಆ್ಯಂಕರ್ ಆಗಲೇಬೇಕು, ನಾನು ಒಂದು ಚಾನಲಲ್ಲಿ ಬರಲೇಬೇಕು ಅಂತ ಒಂದು ಸ್ಟ್ರಾಂಗಾಗಿ ಇಂಟ್ಯೂಷನ್ ಮಾಡ್ಕೊಂಡ್ಬಿಟ್ಟೆ ನಾನು ಅವತ್ತೇ. ಅದಾದಮೇಲೆ ಸುಮ್ಮನೆ ಇವಾಗ ಸ್ಟ್ರಾಂಗ್ ಇಂಟ್ಯೂಷನ್ ಮಾಡಿದ್ದೀನಿ. ಇವಾಗ ಅದ್ರಲ್ಲಿ ಮುಂದುವರಿಬೇಕು ಅಂದರೆ ನನ್ನ ಎಂಡಿಂದ ನಾನು ಎಫರ್ಟ್ಸ್ ಹಾಕಬೇಕು. ಇವಾಗ ನನ್ನ ಕಣ್ಣು ಮುಂದೆ ಒಂದು ಗೋಲ್ ಇದೆ, ಆ ಗೋಲ್ನ ನಾನು ಅಚೀವ್ ಮಾಡಬೇಕಾದ್ರೆ ನನ್ನ ಎಂಡಿಂದ ಒಂದು ಎಫರ್ಟ್ಸ್ ಇರಲೇಬೇಕು. ಇವಾಗ ಅದಂತೂ ನಾನು ಹೇಳ್ತೀನಿ, ನಮ್ದು ಯಾವುದೇ ಒಂದು ಕನಸಿಗೆ ನಮ್ಮ ಎಫರ್ಟ್ಸ್ ಇಲ್ಲ ಅಂದರೆ ಅದು ಖಂಡಿತವಾಗ್ಲೂ ಬಂದು ನಮ್ಮ ಹತ್ರ ಸೇರಲ್ಲ, ಅಥವಾ ಅದು ನಮಗೆ ಸಿಗಲ್ಲ. ನನಗೇನಂದರೆ ಏನು ಮಾಡಬೇಕು ಅಂತ ಸುಮ್ಮನೆ ಹಾಗೆ ಫೋನಲ್ಲಿ ಒಂದು ದಿವಸ ಗೂಗಲಲ್ಲಿ ಹುಡುಕ್ತಾ ಇದ್ದೆ, ವಾಟ್ ಟು ಡೂ ಇಫ್ ವಿ ಆರ್ ಇಂಟ್ರೆಸ್ಟೆಡ್ ಇನ್ ಆ್ಯಂಕರಿಂಗ್. ಹೀಗೆ ಸುಮ್ಮನೆ ಸಿಲ್ಲಿ ಪಲ್ಲಿ ಕ್ವೆಶನ್ ನನ್ನ ಮೈಂಡಲ್ಲಿ ಏನೆಲ್ಲ ಇತ್ತು ಅದೆಲ್ಲ ಹೊಡಿತಾ ಹೋದೆ. ಕೆಳಗಡೆ ಅದು ಹೊಡೆದಿದ ತಕ್ಷಣ ದ ಬೆಸ್ಟ್ ಆ್ಯಂಕರಿಂಗ್ ಇನ್ಸ್ಟಿಟ್ಯೂಟ್ಸ್ ಆ್ಯಂಡ್ ದ ಪ್ಲೇಸ್ಮೆಂಟ್ಸ್ ಅಂತ ಇತ್ತು. ಅದ್ರ ಕೆಳಗಡೆ ತುಂಬ ಇನ್ಸ್ಟಿಟ್ಯೂಟ್ಸ್ ಇತ್ತು. ನಾನು ನಿಜ ಹೇಳ್ತೀನಿ, ನನಗೆ ಅದು ಕೂಡ ಒಂದು ಐಡಿಯಾ ಇರಲಿಲ್ಲ. ಬ್ಯಾಂಗ್ಳೂರಲ್ಲಿ ಈ ಥರ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ಸ್ ಇದೆ, ಎಲ್ಲಿ ನಮ್ಗೆ ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾದರೆ ವೇರ್ ದೇ ವಿಲ್ ಟ್ರೈನ್ ಅಪ್ ಅಸ್, ಅದೆಲ್ಲ ಆಗಿ ಅವ್ರದ್ದು ಒಂದು ಇದಾಗುತ್ತೆ ಅನ್ನೋ ಥರ ನನಗೆ ದೇವರಣೆಗೂ ಗೊತ್ತಿರಲಿಲ್ಲ. ಗೂಗಲಲ್ಲಿ ಸರ್ಚ್ ಮಾಡಿದಾಗ ಹೀಗೆ ನಾನು ರಿವ್ಯೂಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ IFM ಅಂತ ಒಂದು ಸಿಕ್ತು ನನಗೆ, ಇಂಡಿಯನ್ ಫಿಲಮ್ ಮೇಕರ್ಸ್ ಅಂತ. ನೀವೆಲ್ಲರೂ ಕೇಳಿರ್ಬೋದು, ಅಥವಾ ಗೂಗಲಲ್ಲಿ ಹುಡುಕಿದ್ರೆ ಇವಾಗೂ ಸಿಗುತ್ತೆ IFM ಇನ್ಸ್ಟಿಟ್ಯೂಟ್ ಅಂತ. ಅದು ಬಂದು MG ರೋಡಲ್ಲಿ ಇರೋದು. MG ರೋಡ್, ಅದು ಎಂಪೈರ್ ರೆಸ್ಟೋರೆಂಟ್ ಬ್ಯಾಕ್ ಸೈಡ್ ರೋಡಲ್ಲಿ ನಮ್ಮ ಇನ್ಸ್ಟಿಟ್ಯೂಟ್ ಇರೋದು. ಅಲ್ಲಿ ಬಂದುಬಿಟ್ಟು ರಿವ್ಯೂಸು, ರೇಟಿಂಗ್ಸು, ಮತ್ತು ಫಸ್ಟು ಯಾರೆಲ್ಲ ಸೇರ್ಕೊಂಡಿದ್ರು ಸ್ಟೂಡೆಂಟ್ಸ್ ಎಲ್ಲ ಇನ್ಸ್ಟಿಟ್ಯೂಟ್ಗೆ ಕಾಂಪ್ಲಿಮೆಂಟ್ಸ್ ಚೆನ್ನಾಗಿತ್ತು. ಮತ್ತು ಪ್ಲೇಸ್ಮೆಂಟ್ಸ್ ಕೂಡ ಅವ್ರು ಪ್ಲೇಸ್ ಮಾಡಿದ್ದಾರೆ, ಅವ್ರು ಇನ್ಸ್ಟಿಟ್ಯೂಟಿಗೆ ಸೇರ್ಕೊಂಡು ಕಲ್ತಿರೋರು ಅನ್ನೋ ಥರ ಇತ್ತು. ಸೊ ಫಸ್ಟ್ ಡೇ ನನ್ನ ಮೈಂಡಲ್ಲಿ ಅಡ್ಮಿಷನ್ ಆಗಬೇಕು ಅಂತಲೂ ಇರಲಿಲ್ಲ. ನಮ್ಮ ಅಪ್ಪಂಗೆ ಹೇಳಿದೆ, ಬಟ್ ನಿಜವಾಗೂ ಹೇಳ್ತೀನಿ, ಈ ವಿಡಿಯೋ ನಾನು ನಿಮ್ಮ ಜೊತೆ ಹಂಚ್ಕೊತಾ ಇದ್ರು ಹೇಳ್ತೀನಿ, ನಮ್ಮ ಅಪ್ಪನಿಗೆ ಮಾತ್ರ ನಾನು ಯಾವತ್ತಿಗೂ ಗ್ರೇಟ್ಫುಲ್ಲಾಗಿರ್ತೀನಿ. ಬಿಕಾಸ್ ನನಗೆ ಗೊತ್ತಿಲ್ಲ ಇಷ್ಟೇ ಸಪೋರ್ಟಿವ್ ಪೇರೆಂಟ್ಸ್ ಎಲ್ಲರಿಗೂ ಸಿಗ್ತಾರಾ ಅಂತ. ಬಿಕಾಸ್ ಗ್ರ್ಯಾಜುಯೇಷನ್ ಆದಮೇಲೆ ನಾನು ಕೆಲ್ಸಕ್ಕೆ ಹೋಗಲ್ಲ, ನನ್ನದೇ ಆದಂಥ ಒಂದು ಪ್ಯಾಷನ್ ಇದೆ, ಇದ್ರ ಕಡೆನೇ ನಾನು ಹೋಗ್ತೀನಿ ಅಂದಾಗ ನನಗೆ ಗೊತ್ತಿಲ್ಲ ಎಲ್ಲ ಪೇರೆಂಟ್ಸು ಸಪೋರ್ಟ್ ಮಾಡ್ತಾರೋ ಇಲ್ವೋ. ಬಟ್ ನನ್ನ ಹತ್ರ ಅಂತೂ ನಿಜವಾಗ್ಲೂ ದೇವ್ರ ರೂಪದಲ್ಲಿ ನಮ್ಮ ಅಪ್ಪನೇ ಇದ್ದಾರೆ. ಎಲ್ಲೂ ನನಗೆ ಇವತ್ತುವರೆಗೂ ನಾನು ಯಾವುದೇ ಡ್ರೀಮ್ಸ್ ಆಗಿರ್ಬೋದು, ನಾನು ಹಿಂಗೆ ಮಾಡ್ತೀನಪ್ಪ ಅಂದರೆ ಮಾಡು, ಫಸ್ಟು ನೀನು ನೋಡು, ಕಷ್ಟಪಡು ಆದರೆ ಅಂತ ಅವತ್ತಿಂದ ಇವತ್ತವರೆಗೂ ನಾನು ಹಿಂದೆ ನಿಂತ್ಕೊಂಡಿದ್ದು ನಮ್ಮ ಅಪ್ಪನೇ.
ಐ ವಿಲ್ ಆಲ್ವೇಸ್ ಬಿ ಗ್ರೇಟ್ಫುಲ್ ಫಾರ್ ಹಿಮ್. ಅದಂತೂ ನಾನು ಒಂದ್ಸರಿ ತುಂಬ ಎಮೋಷ್ನಲ್ ಆಗಿಬಿಡುತ್ತೆ ನಮ್ಮ ಅಪ್ಪನ ನೆನೆಸ್ಕೊಂಡ್ರೆ. ಬಟ್ ದೆನ್ ಅದು ಟ್ರೂ, ನಾನು ಎಲ್ಲೂ ಫೇಕ್ ಆಗಿ ಅಥವಾ ಎಮೋಷನ್ ಇದು ಮಾಡ್ಕೋಬೇಕು ಅಂತೆಲ್ಲ ಹೇಳ್ತಿಲ್ಲ ಗೈಸ್. ನಿಜವಾಗೂ ನಂಗೆ ನಮ್ಮಪ್ಪ ಅಂದರೆ ಅಷ್ಟೇ ಇಷ್ಟ. ಮತ್ತು ಅದನ್ನ ಅವರಷ್ಟು ಉಳಿಸ್ಕೊಂಡಿದ್ದಾರೆ ಆ ರೆಸ್ಪೆಕ್ಟ್ನ. ನಾನು ಅಷ್ಟು ನನಗೆ ಸಪೋರ್ಟ್ ಮಾಡಿದ್ರಲ್ಲ, ಇವತ್ತಿಗೂ ನನಗೆ ಒಂದೊಂದ್ಸರಿ ಕಣ್ತುಂಬ ಬರುತ್ತೆ. ಅಷ್ಟು ಹಿ ವಿಲ್ ಸಪೋರ್ಟ್ ಮೀ ಎಂಡ್ಲೆಸ್ಲಿ, ಎಲ್ಲೂ ಬಿಟ್ಕೊಡಲ್ಲ. ಮತ್ತು ತುಂಬ ಸಪೋರ್ಟ್ ಮಾಡಿದ್ರು. ನಾನು ಹೇಳಿದಾಗೂ ನಾನು ಹಿಂಗೆ ಹೇಳಿದೆ, ಅಪ್ಪ ಹಿಂಗೆ ಇನ್ಸ್ಟಿಟ್ಯೂಟ್ ನಾನು ಗೂಗಲಲ್ಲಿ ನೋಡಿದ್ದೀನಿ, ಹೋಗೋಣ ಅಂತ. ನಮ್ಮಪ್ಪ ಬಂದುಬಿಟ್ಟು ಸರಿ ಆಯಿತು ಹೋಗೋಣ ಅಂತ. ನನಗೂ ನಮ್ಮ ಅಪ್ಪಗೂ ಇಬ್ರಿಗೂ ಪ್ಲ್ಯಾನಿಂಗೇ ಇರಲಿಲ್ಲ ಅಡ್ಮಿಷನ್ ಮಾಡಬೇಕು ಅಂತ. ಸುಮ್ಮನೆ ವಿಸಿಟ್ ಕೊಟ್ವಿ ಇನ್ಸ್ಟಿಟ್ಯೂಟ್ಗೆ. ಅವತ್ತು ಇನ್ಸ್ಟಿಟ್ಯೂಟ್ ಚೇರ್ಮನ್ ಬಂದ್ಬಿಟ್ಟು ರವಿ ಸರ್ ಅಂತ. ಅವ್ರದ್ದು ಪೆನಾಕಿ ರನ್ವೇ ವೆಬ್ ಸೀರೀಸ್ ಅದೆಲ್ಲ ನಡೀತಾ ಇರುತ್ತಲ್ಲ, ಮಾಡಲಿಂಗ್ ಇನ್ಸ್ಟಿಟ್ಯೂಟು, ಆ್ಯಕ್ಟಿಂಗ್, ಆ್ಯಂಕರಿಂಗ್ ಅದೆಲ್ಲ ಅವರೇ ನಡೆಸೋದು. ಸೊ ಅವ್ರಿಗೊಂದು ಹೆಸರಿತ್ತು. ಅವ್ರು ಬಂದುಬಿಟ್ಟು ನಾವು ಸುಮ್ಮನೆ ಹಾಗೆ ಎಲ್ಲ ತೊಗೊಳಲ್ಲ ಮೇಡಮ್, ನಿಮ್ಗೆ ಯಾವುದಾದ್ರೂ ಇವಾಗ ನೀವು ಆ್ಯಂಕರಿಂಗಿಗೆ ಸೇರ್ಕೊಬೇಕು ಅಂತ ಇದ್ದೀರಾ, ನಿಮ್ಮ ಹತ್ರ ಟ್ಯಾಲೆಂಟ್ ಇದ್ದರೆ ಮಾತ್ರ ನಾವು ಇನ್ಸ್ಟಿಟ್ಯೂಟಿಗೆ ಸೇರಿಸ್ಕೊತೀವಿ. ಟ್ಯಾಲೆಂಟ್ ಅಂದರೆ ನೀವೆಲ್ಲ ಕಲ್ತಿರಬೇಕು ಅಂತಲ್ಲ. ಇವಾಗ ನನಗೆ ಆ್ಯಕ್ಟಿಂಗಿಗೆ ಸೇರ್ಕೊಬೇಕು ಅಂದರೆ ನನಗೆ ಆ್ಯಕ್ಟಿಂಗಲ್ಲಿ ಏನಾದರೂ ಒಂಚೂರು ಬರಬೇಕು. ನಾನು ಚೆನ್ನಾಗಿ ಮಾಡಿದ್ರೆ ಮಾತ್ರ ಅಲ್ವಾ ಅವ್ರು ಅದಕ್ಕೆ ಬೇಕಾಗಿರೋ ಸ್ಕಿಲ್ಸ್ನ ಆ್ಯಡ್ ಆನ್ ಮಾಡಿ ಅದಕ್ಕೆ ಫಿನಿಶಿಂಗ್ ಟಚ್ ಕೊಡ್ಬೋದು. ಆ ಥರ ಅವ್ರೇನು ಹೇಳಿದ್ರು, ನೀವು ಆ್ಯಂಕರಿಂಗಲ್ಲಿ ಯಾವುದಾದ್ರೂ ಒಂದು ಡೆಮೋ ಮಾಡಿ ತೋರಿಸಿ, ಇಫ್ ಯು ಆರ್ ಡೂಯಿಂಗ್ ವೆಲ್ ವಿ ವಿಲ್ ಟೇಕ್ ಯು ಆ್ಯಂಡ್ ವಿ ವಿಲ್ ಟ್ರೈನ್ ಅಪ್ ಅಕಾರ್ಡಿಂಗ್ಲಿ ಅಂತ ಹೇಳಿದ್ರು. ನಾನು ಅವಾಗ ಐ ಗೆಸ್ ಮಹಾನಟಿ ಸೀಸನ್ 1 ಏನೋ ನಡೀತಾ ಇತ್ತು. ನಾನಂತೂ ಅನುಶ್ರೀ ಅವ್ರ ಹ್ಯೂಜ್ ಫ್ಯಾನು. ಮತ್ತು ಅವ್ರ ಥರ ಆ್ಯಂಕರಿಂಗ್ ಮಾಡಬೇಕು ಅಂದರೆ ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಎಲ್ಲ ರಿಯಾಲಿಟಿ ಶೋಸ್ನ ನಾನು ನೋಡ್ತಾನೆ ಇರ್ತೀನಿ. ಯಾರು ಆ್ಯಂಕರಿಂಗ್ ಮಾಡಿದ್ರು ಪ್ರತಿಯೊಂದು ಅವ್ರು ನಿಂತ್ಕೊಳ್ಳೋ ರೀತಿ ಆಗಿರ್ಬೋದು, ಅವ್ರ ಕಮ್ಯುನಿಕೇಷನ್ ಇರ್ಬೋದು, ಅವ್ರ ಎಕ್ಸ್ಪ್ರೆಷನ್ ಇರ್ಬೋದು, ಅವ್ರು ಯಾವ ವೋಕಲಲ್ಲಿ ಮಾತಾಡ್ತಾರೆ, ಯಾವ ರೇಂಜ್ ಎಲ್ಲಿ ಕಡಿಮೆ ಮಾಡ್ತಾರೆ, ಎಲ್ಲಿ ಜಾಸ್ತಿ ಮಾಡ್ತಾರೆ, ಪ್ರತಿಯೊಂದು ಅಬ್ಸರ್ವ್ ಮಾಡ್ತಿದ್ದೆ. ಸೊ ನಾನು ಅವ್ರಿಗೆ ಮಹಾನಟಿದೆ ಫಸ್ಟ್ ಎಪಿಸೋಡ್ ಅನಿಸುತ್ತೆ, ಅವ್ರದ್ದು ಲೆಂತ್ ಇದೆ ಕಾನ್ವರ್ಸೇಷನ್ ಸ್ಟಾರ್ಟಿಂಗ್, ಯಾಕಂದರೆ ಇಂಟ್ರೊಡಕ್ಷನ್ ಇರುತ್ತಲ್ವ. ಆ ಸೇಮ್ ಎಪಿಸೋಡ್ನ ನಾನು ಅಲ್ಲಿ ಅವ್ರ ಮುಂದೆ ಎನ್ಯಾಕ್ಟ್ ಮಾಡಿ ತೋರಿಸ್ದೆ. ಅವ್ರು ನನಗೆ ನಾನು ಫಸ್ಟ್ ಆ ಥಾಟ್ ಇರಲಿಲ್ಲ. ಅವ್ರು ನನಗೆ ಇಲ್ಲ ನೀವು ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ, ನಾವು ಹೇಳ್ಕೊಟ್ರೆ ನೀವು ಇನ್ನೂ ಸ್ವಲ್ಪ ಚೆನ್ನಾಗಿ ನಾವು ಟ್ರೈನ್ ಅಪ್ ಮಾಡಿದ್ರೆ ನೀವು ಬ್ಲೆಂಡ್ ಆಗ್ತೀರಾ ಅಂತ ಹೇಳಿದ್ರು. ನನಗೆ ನಿಜ ಖುಷಿ ಆಗೋಯ್ತು ಅವತ್ತೇ. ಆಮೇಲೆ ಹೀಗೀಗಂತ ಎಕ್ಸ್ಪ್ಲೇನ್ ಮಾಡಿದ್ರು, ಇದು 6 months ಕೋರ್ಸ್ ಇರುತ್ತೆ ಮ್ಯಾಮ್, ನೀವು ಈ ಥರ 45,000 ಪೇ ಮಾಡಬೇಕು, 3 ಇನ್ಸ್ಟಾಲ್ಮೆಂಟ್ಸ್ ಕೊಡ್ತೀವಿ, ಪೇ ಮಾಡಿ 6 months ಕೋರ್ಸ್ ಕಲೀರಿ. ಕೋರ್ಸ್ ಕಲ್ತ ಮೇಲೆ ನಮಗೆ ಕೆಲವೊಬ್ರು ಗೊತ್ತಿರೋರು ಇದ್ದಾರೆ, ಅವ್ರಿಗೆ ಹೇಳಿ ನಾವು ಪ್ಲೇಸ್ಮೆಂಟ್ಸ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ನಾನು ಅಲ್ಲಿ ಜಾಯ್ನ್ ಆದೆ. ಅದು ಕ್ಲಾಸಸ್ ಬಂದು ಹೇಗಿರ್ತಿತ್ತು ಅಂದರೆ ವೀಕ್ಲಿ 4 days ಅಷ್ಟೇ. ಥರ್ಸ್ಡೇ, ಫ್ರೈಡೇ, ಸ್ಯಾಟರ್ಡೆ, ಸಂಡೇ 4 days ಮಾತ್ರ ಇರ್ತಿತ್ತು. ಮಂಡೇ ಟು ವೆಡ್ನೆಸ್ಡೇ ಇರ್ತಾ ಇರಲಿಲ್ಲ. ಸೊ ಅಲ್ಲಿ ನಮ್ಗೆ ಟೀಚ್ ಮಾಡೋಕ್ಕೆ ಬರ್ತಿದ್ದು ಡಾಕ್ಟರ್ ಮಧುಸೂದನ್ ಸರ್ ಅಂತ, ಅವ್ರ ಸ್ಟೂಡೆಂಟ್ ಸ್ಪೆಷಲಿಸ್ಟು, ಅವ್ರು ಬರ್ತಿದ್ರು. ಮತ್ತು ಅನಂತರಾಜ್ ಸರ್ ಅಂತ. ಅನಂತರಾಜ್ ಸರ್ ಬಂದುಬಿಟ್ಟು ಕಲ್ಪನಾ ಮೂವಿ ಡೈರೆಕ್ಟ್ ಮಾಡಿದ್ದಾರೆ, ಮತ್ತು ಇನ್ನೊಂದು ಯಾವುದೋ 2-3 ಮೂವಿ ಡೈರೆಕ್ಟ್ ಮಾಡಿದ್ದಾರೆ. ಆ ಸರ್ ಬರ್ತಿದ್ರು, ಇಬ್ಬರು ಸರ್ ಬರ್ತಿದ್ರು. ಥರ್ಸ್ಡೇ ಮಧುಸೂದನ್ ಸರ್ ತೊಗೊಂಡ್ರೆ ಫ್ರೈಡೇ ಆನಂದ್ ಸರ್ ತೊಗೊತಿದ್ರು. ತಿರ್ಗಿ ಸ್ಯಾಟರ್ಡೇ ಮಧುಸೂದನ್ ಸರ್ ತೊಗೊಂಡ್ರೆ ಸಂಡೇ ಆನಂದ್ ಸರ್, ಈ ಥರ 1 day ಕಾಂಬೋ ಆಗಿ ಈ ಥರ ತೊಗೊತಿದ್ರು ಕ್ಲಾಸಸ್ನ. ಸೊ ಹಾಗೆ 6 months ಕಂಟಿನ್ಯೂಸ್ ಆಗಿ ಹೋಗಿ ಕ್ಲಾಸಸ್ಸಲ್ಲೆಲ್ಲ ಕಲ್ತು. ಬಟ್ ಹೇಳ್ತೀನಿ, ತುಂಬ ಚೆನ್ನಾಗಿ ಕೋಚಿಂಗ್ ಕೊಟ್ಟರು. ಇಫ್ ಎನಿವನ್ ಆರ್ ಇಂಟ್ರೆಸ್ಟೆಡ್, ನೀವು ಕಲಿಯಬೇಕು ಅನ್ನೋ ನಿಮಗೆ ಪ್ಯಾಷನ್ ಇದ್ದು ಇಂಟ್ರೆಸ್ಟ್ ಇತ್ತು ಅಂದರೆ ಯು ಕ್ಯಾನ್ ಗೋ ಆ್ಯಂಡ್ ಜಾಯಿನ್ ದೇರ್. 6 months ನನ್ನ ಕೋರ್ಸ್ ಆಯಿತು. ಪ್ಲೇಸ್ಮೆಂಟ್ಸ್ಗೆ ಅಂತ ಬಂದಾಗ ಬೇಸಿಕಲಿ ಅಲ್ಲಿ ಸ್ವಲ್ಪ ಆ್ಯಕ್ಟಿಂಗಲ್ಲೆಲ್ಲ ಬೇಗ ಪ್ಲೇಸ್ಮೆಂಟ್ ಸಿಗ್ಬಿಡುತ್ತೆ. ಆ್ಯಂಕರಿಂಗಲ್ಲಿ ಏನಂದರೆ ನಮಗೆ ಇವಾಗ ನಾವು ಯಾವುದಾದ್ರೂ ಒಂದು ಚಾನಲಲ್ಲಿ ನಮ್ಗೆ ಆ್ಯಂಕರಿಂಗ್ ಸಿಗಬೇಕು ಅಂದರೆ ನಮಗೆ ಅಂತ ಒಂದು ಫೇಸ್ ವ್ಯಾಲ್ಯೂ ಇರಬೇಕು. ಅಂದರೆ ಇವಾಗ ನಾವು ಫಸ್ಟೇ ಏನಂತಾರೆ ಪಬ್ಲಿಕ್ ಫಿಗರ್ ಆಗಿರಬೇಕು, ಅಥವಾ ನಮ್ಮ ಐಡೆಂಟಿಟಿ ಆಲ್ರೆಡಿ ಪಬ್ಲಿಕ್ ಎಕ್ಸಿಸ್ಟೆನ್ಸಲ್ಲಿ ಇರಬೇಕು. ನಮಗೆ ಜನ ಕನೆಕ್ಟ್ ಆಗೋದ್ಕಿಂತ ಜನಗಳಿಗೆ ನಾನು ಕನೆಕ್ಟ್ ಆಗಿರಬೇಕು ಅಂತ ಪಬ್ಲಿಕ್ ಫಿಗರ್ ಆಗಿದ್ರೆ ಮಾತ್ರ ನನಗೆ ಆ್ಯಂಕರಿಂಗಲ್ಲಿ ಬೇಗ ಅಪಾರ್ಚುನಿಟಿ ಸಿಗುತ್ತೆ. ಸೊ ನಾನು ಅದಿರಲಿಲ್ಲ. ಸೊ ನನಗೆ ಅಲ್ಲಿ ಪ್ಲೇಸ್ಮೆಂಟ್ಸ್ ಆಗೋದು ಸ್ವಲ್ಪ ಕಷ್ಟ ಆಯಿತು, ಆಗಲಿಲ್ಲ. ಸರ್ ಏನು ಹೇಳಿದ್ರು, ನೀನು ಬೇರೆ ಕಡೆ ಎಲ್ಲ ಟ್ರೈ ಮಾಡ್ತಾರಮ್ಮ, ನೋಡೋಣ ನಿನಗೆ ಬೇರೆ ಕಡೆ ಎಲ್ಲಾದರೂ ಲೈಕ್ ಪ್ಲೇಸ್ಮೆಂಟ್ ಸಿಕ್ಕಿದ್ರೆ ವಿ ವಿಲ್ ಡೆಫಿನೆಟ್ಲಿ ಕಾಲ್ ಯು, ಬಟ್ ನೀವು ಹಾಗೆ ಕುತ್ಕೊಂಡ್ಬಿಟ್ಟು ಟ್ರೈ ಮಾಡ್ತಾಯಿರಿ ಅಂತ ಹೇಳಿದ್ರು. ಬಟ್ ಅವರು ಇನ್ಸ್ಟಿಟ್ಯೂಟ್ ಕಡೆಯಿಂದ ಎಫರ್ಟ್ಸ್ ಹಾಕ್ತಾನೆ ಇದ್ರು ಕಾನ್ಸ್ಟೆಂಟಾಗಿ. ಯಾವುದಾದ್ರೂ ಇಂಟರ್ವ್ಯೂಸ್ ಬಂದರೆ ನಾನು ಕಳ್ಸೋದಾಗಿರ್ಬೋದು ಎಲ್ಲ ಮಾಡ್ತಿದ್ರು. ನಾನೇನು ಮಾಡಿದೆ, ಸರಿ ಅಂದ್ಬಿಟ್ಟು ಸರ್ ಆಮೇಲೆ ನನ್ನ ಕೋರ್ಸ್ ಎಲ್ಲ ಕಂಪ್ಲೀಟ್ ಆದಮೇಲೆ 1 2 to 3 ಗ್ರೂಪ್ಸ್ ಮಾಡಿದ್ರು. ಅದರಲ್ಲಿ ಎಷ್ಟೊಂದು ಜನ ನಂಬರ್ ಇತ್ತು, ಆ ಗ್ರೂಪ್ಸಿಗೆ ಆ್ಯಡ್ ಮಾಡಿದರು. ಸೊ ಅವತ್ತಿಂದ ಯಾರಾದರೂ ಅಲ್ಲಿ ಎಲ್ಲ ಹೇಗಿರ್ತಿತ್ತು ಅಂದರೆ ಬರೀ ಆ್ಯಕ್ಟಿಂಗ್ ಆಡಿಷನ್ಸ್ದೇ ಜಾಸ್ತಿ ಬರ್ತಿತ್ತು. ಅಲ್ಲಿ ಆ್ಯಂಕರಿಂಗ್ ಯಾವುದಾದ್ರೂ ಇಂಟರ್ವ್ಯೂಸ್ ಬಂದರೆ ಸಾಕು ನಾನು ಹೋಗೋದು. ಎಷ್ಟೊಂದು ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ ಗೊತ್ತಾ, ಎಷ್ಟು ಜನ ಬರೋರು. ಹೋಗೋದು, ಅಟೆಂಡ್ ಮಾಡೋದು, ಇಲ್ಲ ಒಂದು ಕಡೆ ಏನೋ ಸೆಲೆಕ್ಟ್ ಆಗ್ತಿರಲಿಲ್ಲ, ಅಥವಾ ಸೆಲೆಕ್ಟಾಗಿ ಏನೋ ಒಂದು ಆಗ್ತಿತ್ತು. ಈ ಥರ ಏನೇನೋ ಒಂದೊಂದಾಗಿ ಕೊನೆಗೆ ಸೆಲೆಕ್ಟ್ ಆದಮೇಲೆ ಅವ್ರು ಇದೇ ಶೋನೇ ಮಾಡ್ತಾಯಿಲ್ಲ, ಆ ಥರದಲ್ಲಿ ಏನೇನೋ ಒಂದೊಂದಾಗಿ ಹಾಗೆ ಹೀಗೆ ಬಂದುಬಿಡ್ತಿದ್ದೆ. ಅದು 1 ವರ್ಷ ಆಯಿತು.
ಒಂದು ವರ್ಷ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನಗೇನಂದರೆ ಎಲ್ಲ ಕಡೆ ಐಡಲ್ ಆಗಿದೆಯಾ ಗ್ರ್ಯಾಜುಯೇಷನ್ ಮಾಡ್ಕೊಂಡು 1 ಇಯರ್ ಆಯಿತು ಅನ್ನೋ ಟಾಕ್ಸು ಒಂದು ಕಡೆ. ನನಗೇನಂದರೆ 1 ಇಯರ್ ಆಯಿತು ಹೌದು, ಬಟ್ ನನಗೇನಂದರೆ ನನ್ನ ಪ್ಯಾಷನ್ನೇ ಇನ್ನೂ ಬಿಟ್ಕೊಡ್ಬಾರ್ದು ಅನ್ನೋ ಥರ. ಆಮೇಲೆ ತಿರ್ಗಾ ನಿಜ ಹೇಳ್ತೀನಿ, ಅವಾಗಲೂ ನಮ್ಮಪ್ಪ ನನಗೆ ಒಂದು ಮಾತು ಒಂದು ದಿವಸಕ್ಕೂ ಹಿ ನೆವರ್ ಫೋರ್ಸ್ಡ್, ನೀನು ಗ್ರ್ಯಾಜುಯೇಷನ್ ಮಾಡಿದ್ಯಾ ಹೋಗು ಕೆಲಸಕ್ಕೆ ಸಂಪಾದನೆ ಮಾಡು, ಈ ಥರ ಎಲ್ಲೂ ಫೋರ್ಸ್ ಮಾಡಿಲ್ಲ. ನಿಂಗೆ ಇವಾಗೂ ಏನು ಅನಿಸ್ತೈತೆ, ನಿನ್ನ ಪ್ಯಾಷನ್ ಕಡೆನೇ ಹೋಗಬೇಕಾ ಅನ್ನೋ ಥರನೇ ಕೇಳಿದ್ರು. ನಾನು ಹೇಳಿದೆ ಇಲ್ಲಪ್ಪ, ನನಗೇನೋ ಸ್ಟ್ರಾಂಗಾಗಿ ಇಂಟ್ಯೂಷನ್ ಐತೆ, ಇಲ್ಲ ಐ ವಿಲ್ ಗೋ ವಿತ್ ಮೈ ಪ್ಯಾಷನ್ ಅನ್ನೋ ಥರನೇ. ಅವತ್ತು ನಮ್ಮಪ್ಪ ಸರಿ ಆಯಿತು ಹೋಗು ನೋಡು ನಿನ್ಗಾಗಿಲ್ಲ ಅಂದರೆ ಅನ್ನೋ ಥರ ಇದ್ದಿದ್ದು. ಸೊ ಅಲ್ಲಿಂದ ನಾನು ಆದರೂ 1 ವರ್ಷ ಆದ್ರೂ ನಾನು ನಿಜ ಈ ಮಾತನ್ನ ಹೇಳಲೇಬೇಕು, ನಾನೆಲ್ಲೂ ಹೇಳ್ಕೊಂಡಿಲ್ಲ. ನಿಜ ಫ್ರಮ್ ನನ್ನ ಮನ್ಸಿಗೆ ಅನಿಸಿದ್ದನ್ನು ನಾನು ಹೇಳಬೇಕು. ಪ್ರತಿಯೊಬ್ಬರೂ ಹೆಂಗೆ ಇತ್ತು ಅವ್ರ ಮೈಂಡ್ಸೆಟ್ ಅಂದರೆ, ನನ್ನ ನೋಡಿದಾಗ ಅಯ್ಯೋ ಆ್ಯಂಕರಿಂಗ ಸಿಗುತ್ತಾ, ಅದು ಅವ್ರ ದೃಷ್ಟಿ ನಾನು ತಪ್ಪು ಅಂತ ಹೇಳಲ್ಲ, ಅಥವಾ ಅವ್ರು ಅನ್ಕೊತಾ ಇದ್ದಿದ್ದು ತಪ್ಪು ಅಂತಲೂ ನಾನು ಹೇಳಲ್ಲ. ಅವರು ನನ್ನ ಒಳ್ಳೇದಕ್ಕೆ ಯೋಚನೆ ಮಾಡಿರ್ತಾರೆ ಅಂತ ನನಗೆ ಗೊತ್ತು. ಬಟ್ ಆದರೂ ನನಗೆ ಒಬ್ಬೊಬ್ರು ಅದು ಹೇಳ್ಬೇಕಾದ್ರೆ ಇದೆಲ್ಲ ನಂಬೇಡಮ್ಮ, ಆ್ಯಂಕರಿಂಗ್ ಎಲ್ಲ ಸಿಗಲ್ಲ, ಕೆಲಸ ನೋಡ್ಕೊಂಡು ಹೋಗು, ಎಷ್ಟು ಟೈಮ್ ಅಂತ ಇದಕ್ಕೋಸ್ಕರನೇ ಇಡ್ತೀಯಾ, ಎಷ್ಟು ಟೈಮ್ ಅಂತ ಇದಕ್ಕೆ ವೇಸ್ಟ್ ಮಾಡ್ತೀಯ ಅಂತ ಹೇಳಿದಾಗ ನನಗೆಲ್ಲೋ ನನ್ನ ಮನಸ್ಸಲ್ಲಿ ಒಂಥರ ನೋವಾಗೋದು. ಪ್ರತಿಯೊಬ್ಬರು ನನ್ನ ಹತ್ರ ಆ ಥರ ಬಂದು ಹೇಳಿದಾಗ, ಯಾವುದೇ ಒಂದು ಫ್ಯಾಮಿಲಿ ಫಂಕ್ಷನ್ಗೆ ಹೋಗು, ಎಲ್ಲೇ ಹೋಗು, ನಿಜ ಹೇಳ್ತೀನಿ ಇದು ನನಗಾದಂಥ ಪರ್ಸ್ನಲ್ ನೋವು. ನಾನು ಎಲ್ಲೂ ಶೇರ್ ಮಾಡಿಲ್ಲ, ಈ ವ್ಲಾಗಲ್ಲಿ ಆಗ್ತಾ ಇರೋದ್ರಿಂದ ನಾನು ಶೇರ್ ಮಾಡ್ತಿರೋದು. ಅದೊಂದು ನನಗೆ ತುಂಬ ನೋವಾಗ್ತಿತ್ತು, ಏಕೆ ಇವರೆಲ್ಲ ಹಿಂಗೆ ಹೇಳ್ತಿದ್ದಾರೆ. ಬಟ್ ಅವ್ರು ತಪ್ಪು ಅಂತ ನಾನು ಇವತ್ತಿಗೂ ಹೇಳ್ತಿಲ್ಲ, ಅವ್ರು ನನ್ನ ಒಳ್ಳೇದಕ್ಕೆ ಹೇಳಿದ್ದು. ಬಟ್ ಆದರೆ ನನಗೇನಂದ್ರೆ ಎಷ್ಟೇ ಜನ ಏನೇ ಹೇಳಿದ್ರು ನನ್ನ ಮನಸ್ಸು ಒಂದೇ ಹೇಳ್ತಿತ್ತು, ಇಲ್ಲ ನಮ್ರತ ಇವತ್ತಲ್ಲ ನಾಳೆ ನೀನು ಆ್ಯಂಕರ್ ಆಗೇ ಆಗ್ತೀಯ, ನಿನ್ನ ಪ್ಯಾಷನ್ ನಿನಗೆ ಸಿಕ್ಕೇ ಸಿಗುತ್ತೆ. ಏನಂದರೆ ಕಾನ್ಸ್ಟೆಂಟ್ ಎಫರ್ಟ್ಸ್ ಹಾಕು, ಎಲ್ಲೂ ಬಿಟ್ಕೊಡ್ಬೇಡ ಅನ್ನೋ ಥರ ಒಂದು ಥಾಟ್ ಬಂತು ನನಗೆ. ಯಾವಾಗೂ ನನಗೊಂದು ಇನ್ಸ್ಪಿರೇಷನಲ್ ಥಾಟ್ ಬರ್ತಾನೆ ಇರುತ್ತೆ. ಅದು ನಾನು PUC ಓದಿದ್ದು ಲೈಬ್ರರಿಲಿ ಯಾವುದೋ ಬುಕ್ ತೊಗೊಳಕ್ಕೆ ಹೋದಾಗ, ಡೋಂಟ್ ಸ್ಲೀಪ್ ವಿತ್ ದ ಪ್ರಾಬ್ಲಮ್, ಆಲ್ವೇಸ್ ರೈಸ್ ವಿತ್ ಯರ್ ಸೊಲ್ಯೂಷನ್ ಅಂತ. ಅಂದರೆ ನನಗೆ ಅದು ಯಾವಾಗೂ ಇತ್ತು. ಇಷ್ಟೇ ಕಷ್ಟಪಟ್ಟು ಇವಾಗ ನಾನು ಆ್ಯಂಕರಿಂಗೋಸ್ಕರ 6 ತಿಂಗಳು ಕೋರ್ಸ್ ಕಲ್ತು ಪ್ರತಿಯೊಂದು ಮಾಡಿ ಅಷ್ಟೆಲ್ಲ ಕಷ್ಟಪಟ್ಟಿರ್ಬೇಕಾದ್ರೆ ನನಗೆ ಬಿಟ್ಕೊಡೋಕೆ ರೆಡಿನೇ ಇರಲಿಲ್ಲ. ಎಲ್ಲರೂ ಏನು ಹೇಳೋರು, ಗ್ರ್ಯಾಜುಯೇಷನ್ ಮಾಡಿ ಆ್ಯಂಕರಿಂಗ್ ಏನಕ್ಕೆ, ಇಲ್ಲ ನಿಂಗೆ ಅಷ್ಟೇ ಇಂಟ್ರೆಸ್ಟ್ ಇದ್ದಿದ್ರೆ PUC ಆದಮೇಲೆ ಆ್ಯಂಕರಿಂಗ್ ಮಾಡ್ಬೋದಿತ್ತು. ಇಲ್ಲ, ಎಜುಕೇಷನ್ ಇದ್ದರೆ ಎಂತ ಆಗುತ್ತೆ. ಇವಾಗ ಗ್ರ್ಯಾಜುಯೇಷನ್ ಅನ್ನೋದಿದ್ದರೆ, ಎಜುಕೇಷನ್ ಅಂದರೆ ಏನೋ ಅದೊಂದು ವಿದ್ಯೆ, ಅದು ಯಾವತ್ತಿದ್ರೂ ನಮ್ಮ ಜೊತೆಗಿರುತ್ತೆ, ಅದು ಇರಲೇಬೇಕು. ಇವಾಗ ಆ್ಯಂಕರಿಂಗಲ್ಲೂ ಕೂಡ ಅದು ಹೆಲ್ಪ್ ಮಾಡೇ ಮಾಡುತ್ತೆ. ಯಾಕಂದರೆ ಒಂದು ಕಮ್ಯುನಿಕೇಷನ್ ಸ್ಕಿಲ್ಸ್ ಆಗಿರ್ಬೋದು, ನಾವೊಂದು ರೆಂಡರ್ ಮಾಡೋ ರೀತಿ ಆಗಿರ್ಬೋದು. ಇವಾಗ ಆ್ಯಂಕರಿಂಗಲ್ಲೆಲ್ಲ ಹೇಗಂದ್ರೆ ಒಂದು ಟಾಪಿಕ್ ಕೊಟ್ಟರೆ ಅದ್ರ ಮೇಲೆ ನಾವು ರೆಡಿ ಇರಬೇಕು ಮಾತಾಡೋಕ್ಕೆ, ವಿತೌಟ್ ಎನಿ ಡೌಟ್. ಆ ಕಾನ್ಫಿಡೆನ್ಸ್ ಲೆವೆಲ್ ಇರಬೇಕು, ಪ್ರತಿಯೊಂದು ಮ್ಯಾಟ್ರ್ ಆಗುತ್ತೆ. ಎಜುಕೇಷನಲ್ಲೂ ವೇಸ್ಟ್ ಆಗೋದಿಲ್ಲ, ಹಂಗಂದ್ಬಿಟ್ಟು ಪ್ಯಾಷನ್ನ ತೆಗ್ದಾಕೋಕ್ಕಾಗಲ್ಲ. ನನಗೆ ಅದೊಂದಿತ್ತು, ಯಾರು ಏನೇ ಹೇಳಲಿ ಅವ್ರು ನಾನು ಒಳ್ಳೇದಕ್ಕೆ ಹೇಳ್ತಾರೆ, ಬಟ್ ಆದರೂ ನನ್ನ ಪ್ಯಾಷನ್ನ ಬಿಟ್ಕೊಡ್ಬಾರ್ದು ಅನ್ನೋದು ತುಂಬ ಸ್ಟ್ರಾಂಗ್ ಹಠ ಮಾಡಿದೆ. ಅದು ಹೆಂಗಾಯಿತು ಅನ್ನೋ ಥರ ಆದರೆ, ಆಮೇಲೆ ನಾನು ಎಲ್ಲೇ ಇಂಟರ್ವ್ಯೂಸ್ ಆದರೂ ಆ ಥರ ಎಲ್ಲ ಅಟೆಂಡ್ ಮಾಡ್ತಾಯಿದ್ದೆ. ನಾನು ನಿಮಗೆ ಮುಂಚೆನೇ ಹೇಳಿದಾಗ ಈ ಥರ ಎಲ್ಲ ನಡೀತಾನೇ ಇತ್ತು ನನಗೆ. ಬಟ್ ಆ ನೋವಾಗಿದ್ದಂತೂ ನಿಜ ಗೈಸ್, ನಾನು ತುಂಬ ಹಾನೆಸ್ಟಾಗಿ ಹೇಳ್ಕೊತೀನಿ. ನನಗೆಲ್ಲಾದರೂ ಹೋದಾಗ ನನಗೆ ಫಸ್ಟ್ ಕ್ವಶನ್ ಬರ್ತಾ ಇದ್ದಿದ್ದೆ, ಯಾರಾದರೂ ನೀನು ಏನು ಮಾಡ್ತಾ ಇದೀಯಮ್ಮ ಅಂತ ಕೇಳಿದ್ರೆ ನನಗೆ ಮನಸ್ಸಿಗೆ ಅದೊಂದು ನೋವಾಗ್ಬಿಡ್ತಿತ್ತು. ಏನಂತ ಹೇಳ್ಕೊಳೋದು, ಇಲ್ಲ ನಾನೊಂದು ಕೆಲಸ ಮಾಡ್ತಿಲ್ಲ ಹೇಳ್ಕೊಳಕ್ಕೆ, ಅಥವಾ ನಾನು ಹಿಂಗೆ ಆ್ಯಂಕರಿಂಗ್ ಕಲಿತಾ ಇದ್ದೀನಿ ಅಂದರೆ ಸಾಕು, ಆ್ಯಂಕರಿಂಗ್ ಅನ್ನೋ ವರ್ಡ್ ಇದ್ದರೆ ಸಾಕು, ಅದೆಲ್ಲ ಸಿಗ್ಬಿಡುತ್ತಾ, ಅದೆಲ್ಲ ಆಗ್ಬಿಡುತ್ತಾ, ಇದ್ದೇ ಎಲ್ಲರ ಬಾಯಲ್ಲೂ ಇದ್ದೇ ಕೇಳಿ 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 ನನಗೆ ನಿಜ ನನಗೊಂದು ಪಾಯಿಂಟ್ ಆಫ್ ಟೈಮಲ್ಲಿ ಹೌದೇನೋ ಇವರೆಲ್ಲ ಹೇಳ್ತಿರೋದೇ ನಿಜ ಅನ್ನೋ ಥರ. ನಿಜ ಅದು ಅವ್ರು ಹೇಳೋದು ತಪ್ಪು ಅಂತ ನಾನು ಎಲ್ಲೂ ಹೇಳ್ತಾ ಇಲ್ಲ. ಬಟ್ ಅದು ಏನಂದರೆ ಪರ್ಸ್ನಲಾಗಿ ಎಲ್ಲೋ ಒಂದು ಕಡೆ ಅದು ನಮಗೆ ನೋವಾಗುತ್ತೆ. ಎಂತಕ್ಕೆ ಅಂತಂದರೆ, ಅದಕ್ಕೋಸ್ಕರ ನಾನು ಪಟ್ಟಿರೋ ಕಷ್ಟ ಇದೆಯಲ್ಲ, ನಿಜ ಅದು ನನಗೆ ಮಾತ್ರ ಗೊತ್ತು. ನಾನು ಇವಾಗ ಏನೋ ಒಂದು ಅಪಾರ್ಚುನಿಟಿ ಸಿಕ್ಕಿದೆ, ನಾನು ಹೋಗ್ತಿದ್ದೀನಿ ಅಂತ ನಾನು ಹೇಳ್ಕೊತಿರೋದಲ್ಲ, ಅಥವಾ ನಾನೇನೋ ಒಂದು ಸಾಧಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಿರೋದಲ್ಲ. ಬಟ್ ನಿಜ ನನಗೆ ಅಂತ ಅದೊಂದು ಆ್ಯಂಕರಿಂಗ್ ಸಿಕ್ಕಿ ನಾನು ಹೋಗ್ತಾ ಇದ್ದೀನಲ್ಲ, ಅದಕ್ಕೋಸ್ಕರ ನಾನು ಪಟ್ಟಿರೋ ಎಫರ್ಟ್ಸ್ ಇರ್ಬೋದು, ನಾನು 10th ನನ್ನ ಜೊತೆ ಆಗಿರೋಂಥ ಪರ್ಸ್ನಲ್ ಇನ್ಸಿಡೆಂಟ್ಸಿಂದ ಹಿಡಿದು ನಾನು ಪ್ರತಿಯೊಂದು ಗ್ರೂಮ್ ಅಪ್ ಆಗಿ, ಅದು ನನಗೆ ಇವಾಗೂ ಅದೊಂದು ಎಮೋಷನಾಗಿ ಕಣ್ಮುಂದೆ ಬಂದುಬಿಡುತ್ತೆ. ಅಂದರೆ ಆ್ಯಂಕರಿಂಗೋಸ್ಕರ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದರೆ, ನನಗೆಲ್ಲಾದರೂ ಫಂಕ್ಷನ್ಸಿಗೆ ಹೋದರೆ ಯಾರಾದರೂ ನಿಮ್ಮ ಮಕ್ಳು ಏನು ಮಾಡ್ತಿದ್ದಾರೆ, ನಿಮ್ಮ ಮಗಳು ಏನು ಮಾಡ್ತಿದ್ದಾಳೆ, ನಿಮ್ಮ ಮಗ ಏನು ಮಾಡ್ತಿದ್ದಾರೆ ಅಂತ ಕೇಳಿದಾಗ ನನಗದೆಲ್ಲೋ ಒಂದು ಕಡೆ ನನ್ನ ಒಳಗಡೆ ಒಂದು ನೋವಿರ್ತಿತ್ತು. ನನ್ನ ಮಗ ಕೆಲ್ಸಕ್ಕೆ ಹೋಗ್ತಿದ್ದಾನೆ ಅಂತ ಹೇಳೋರು, ಬಟ್ ನಮ್ಮಪ್ಪ ಎಲ್ಲೂ ನನ್ನ ಮಗಳು ಕೆಲ್ಸಕ್ಕೆ ಹೋಗ್ತಿಲ್ಲ ಆ ಥರ ಎಲ್ಲ ಅವರೆಲ್ಲೂ ಹೇಳ್ಕೊತಿರ್ಲಿಲ್ಲ. ಬಟ್ ನನಗೆ ಅದೊಂದು ಕಡೆ ಎಲ್ಲೋ ನಮ್ಮಪ್ಪನ ರೆಸ್ಪೆಕ್ಟ್ ಡೌನ್ ಮಾಡಿಬಿಡ್ತಿದ್ದೀನೇನೋ ಆ ಥರ ಒಂದು ಫೀಲಿಂಗ್ ಇತ್ತು ನನಗೆಲ್ಲೋ ಒಂದು ಕಡೆ.
ತುಂಬ ಜನ ನಾನು ಎಲ್ಲಾದರೂ ಹೋದರೆ ಏನು ಮಾಡ್ತಿದ್ದಾಳೆ ನಿಮ್ಮ ಮಗಳು, ಡಿಗ್ರಿಯಾಗಿ 1 ವರ್ಷ ಆಯಿತು, ಯಾಕಿನ್ನೂ ಮನೇಲೇ ಕೂರಿಸ್ಕೊಂಡಿದ್ಯಾ, ಅಥವಾ ಮದುವೆ ಮಾಡಿ ಕಳಿಸು, ಅಥವಾ ಜಾಬಿಗೆ ಕಳಿಸು, ಸುಮ್ಮನೆ ಅವಳು ಹೀಗೆ ಟೈಮ್ ವೇಸ್ಟ್ ಮಾಡ್ತಿದ್ದಾಳೆ ಅನ್ನೋ ಥರ ಥಾಟ್ಸ್ ಇತ್ತು. ಸೊ ನನಗೆ ಅವಾಗ ಒಂಥರ ನನಗೇನಂದರೆ ನಿಜ ನಾನು ಹೇಳ್ತೀನಿ, ನಾನು ಎಲ್ಲೂ ಇದನ್ನು ಹೇಳ್ಕೊಂಡಿಲ್ಲ, ನನಗೆ ನಮ್ಮ ಅಪ್ಪ ಅಂದರೆ ತುಂಬ ಇಷ್ಟ. ನಮ್ಮ ಅಪ್ಪಂಗೆ ನಾನು ಹರ್ಟ್ ಮಾಡಬಾರ್ದು, ನಮ್ಮ ಅಪ್ಪನ ಎಮೋಷನ್ಸಿಗೆ ಹರ್ಟ್ ಆಗೋ ಮಗಳು ನಾನು ಆಗಬಾರ್ದು ಅನ್ನೋದು ನನಗೆ ತುಂಬ ಅವತ್ತಿಂದ ಇವತ್ತುವರೆಗೂ. ಬಿಕಾಸ್ ಯಾವುದೇ ಒಂದು ಸ್ಟೇಜಲ್ಲಿ ನಮಗೆ ಅಂತ ನನಗೊಂದು ಪರ್ಸ್ನಲ್ ಆ ಥರ ಸಾರಿ ಗೈಸ್, ನಿಜ ಅಳ್ಬಾರ್ದು ಅಂತ ಡಿಸೈಡ್ ಮಾಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದು. ಬಟ್ ಹಂಗೆ ಗೊತ್ತಿಲ್ಲದೆ ಅದು ಇದಾಗೋಯ್ತು. ನಾವು 10th ಇದ್ದವಾಗಿಂದನೂ ನಿಜ ಇನ್ಸಿಡೆಂಟ್ನ ನನಗೆ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ದೆನ್ ನಮ್ಮಪ್ಪ ನಮ್ಮನ್ನು ನೋಡ್ಕೊಂಡಿರೋ ರೀತಿ ಇವತ್ತಿಗೂ ಅವ್ರು ನಮಗೆ ತೋರಿಸೋ ಆ ಕೇರ್ ಆಗಿರ್ಬೋದು, ಆ ಕನ್ಸರ್ನ್ ಆಗಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ನನಗೆ ಇವತ್ತಿಗೂ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಮತ್ತು ಅದಕ್ಕೆ ನಾನು ಯಾವತ್ತೂ ದೇವರಿಗೆ ಚಿರಋಣಿಯಾಗಿರ್ತೀನಿ. ಅಂಥ ಒಳ್ಳೆ ಅಪ್ಪನಿಗೆ ನಮಗೆ ಕೊಟ್ಟಿದ್ದಕ್ಕೆ, ನನಗಾಗಿರ್ಬೋದು, ನಮ್ಮ ಅಣ್ಣಂಗಾಗಿರ್ಬೋದು. ಅವತ್ತಿಂದ ಇವತ್ತುವರೆಗೂ ನಾವು ಒಬ್ಬರೇ ಇದ್ದೀವಿ ಅನ್ನೋ ಫೀಲಿಂಗ್ನ ನಮ್ಮಪ್ಪ ನಮಗೆ ಬರೆಸಲೇ ಇಲ್ಲ. ನಾವು ಆ ಫೀಲಿಂಗ್ ನಮಗೆ ದಿವಸ ಇರ್ಬೋದು, ಏನೋ ಮಿಸ್ಸಿಂಗ್ ಇದೆ ಅಂತ. ಅದು ನನಗೆಲ್ಲ ಪರ್ಸ್ನಲ್ ಎಲ್ಲ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ. ಎಂತಕ್ಕೆ ಅಂದರೆ ಅದೊಂಥರ ಸಿಂಪತಿ ತೊಗೊಳಂಗೆ ಆಗುತ್ತೆ. ಅದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಯಾರು ನನ್ನ ಮೇಲೆ ಸಿಂಪತಿ ತೋರಿಸೋದು ನನಗಿಷ್ಟ ಇಲ್ಲ. ಎಲ್ಲರೂ ನಿಮ್ಮ ಬ್ಲೆಸ್ಸಿಂಗ್ಸ್ ಕೊಡೋದೇ ನನಗಿಷ್ಟ. ಬಟ್ ಆ ಥರ ಇನ್ಸಿಡೆಂಟ್ ಆದಾಗೂ ಅವತ್ತಿಂದ ಇವತ್ತವರೆಗೂ ನಮ್ಮಪ್ಪ ಎಲ್ಲೂ ನಮಗೆ ಅದೊಂದು ಟಫ್ ಸಿಚುವೇಶನ್ ಡೇಸಲ್ಲೂ ಕೂಡ ನಮ್ಮಪ್ಪ ನಮ್ಮನ್ನು ಎಲ್ಲೂ ಒಂದು ದಿವಸನೂ ಥರ ಬೇಜಾರಾಗೋ ಥರ ಎಲ್ಲೂ ಬಿಟ್ಟಿಲ್ಲ ಗೈಸ್. ಅಂದರೆ ನಾನೇ ಆಗಲಿ ನಮ್ಮ ಅಣ್ಣ ಆಗಲಿ ಏನೇ ಕೇಳಿದ್ರು ಥಟ್ ಅಂತ ಅವ್ರ ಕೈಲಿ ಆಗುತ್ತೋ ಬಿಡುತ್ತೋ ಆ ಥರ ನೋಡ್ಕೊಂಡಿದ್ದಂಥ ವ್ಯಕ್ತಿ ನಮ್ಮಪ್ಪ. ನನಗೆ ಇವತ್ತಿಗೂ ನನ್ನ ಹಾರ್ಟಲ್ಲಿ ಅಷ್ಟೊಂದು ಹ್ಯೂಜ್ ರೆಸ್ಪೆಕ್ಟ್ ಇದೆ. ನಾನು ನಮ್ಮಪ್ಪ ತುಂಬ ಫ್ರೆಂಡ್ಸ್ ಆಗಿರ್ತೀವಿ, ತುಂಬ ಕಾಲೆಳಿತಿರ್ತೀವಿ. ನಮ್ಮಪ್ಪ ನನಗೆ ಎಷ್ಟೊಂದು ರೇಗಿಸ್ತಾರೆ, ನಾನು ಎಷ್ಟೊಂದು ನಮ್ಮಪ್ಪನ ಜೊತೆ ಫನ್ನಿ ಕಾನ್ವರ್ಸೇಷನ್ ಮಾಡ್ತೀನಿ. ಬಟ್ ನಿಜ ಇದು ನನ್ನ ಮನಸ್ಸಲ್ಲೇ ಇದ್ದಂಥ ನೋವು ವ್ಲಾಗಲ್ಲಿ ಶೇರ್ ಮಾಡಿ ಸ್ವಲ್ಪ ಹಗುರ ಅನಿಸ್ತಿದೆ. ಎಲ್ಲಾದರೂ ಫಂಕ್ಷನ್ಗೆ ಹೋದಾಗ ಏನು ಮಾಡ್ತಿದ್ದಾಳೆ ನಿಮ್ಮ ಮಗಳು ಅಂತೆಲ್ಲ ಕೇಳಿದಾಗ, ಏನು ಮಾಡ್ತಿದ್ದಾಳೆ ನಿಮ್ಮ ಮಗಳು ಅಂತೆಲ್ಲ ಕೇಳಿದಾಗ ಎಲ್ಲೋ ಒಂದು ಕಡೆ ನನಗೆ ಪರ್ಸ್ನಲಾಗಿ ನೋವಾಗ್ತಿತ್ತು. ಅಂದರೆ ಎಲ್ಲಾದರೂ ನನ್ನ ಅಪ್ಪನ ಹೆಸರಿಗೆ ಇದು ಮಾಡಿಬಿಡ್ತಾ ಇದ್ದೀನ. ಅಷ್ಟು ಒಳ್ಳೆ ಎಥಿಕಲ್ ವ್ಯಾಲ್ಯೂಸ್ ಇಟ್ಕೊಂಡು ಬದುಕ್ತವ್ರು ನಮ್ಮಪ್ಪ. ಅಷ್ಟು ಒಂಥರ ಆ ಪೇನನ್ನು ನಮ್ಮನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಸೊ ಅದಕ್ಕೇನಾದರೂ ಇದು ಮಾಡಿಬಿಡ್ತಾ ಇದ್ದೀನಾ ಅನ್ನೋದು ಒಂದು ಥಾಟ್ ಇತ್ತು ನನಗೆ. ಸೊ ಅದೆಲ್ಲ ಇದ್ರೂ ನನಗೆ ಅದೊಂದು ಥಾಟ್ ಇತ್ತು, ಇಲ್ಲ ಖಂಡಿತವಾಗ್ಲೂ ಒಂದಲ್ಲ ಒಂದು ದಿವಸ ಇದನ್ನು ನನ್ನ ಪ್ಯಾಷನ್ನ ಟ್ರೂ ಮಾಡ್ಕೊಳ್ಲೇಬೇಕು ನಮ್ಮ ಅಪ್ಪನ ಹೆಸರಂತೂ. ನಾನು ನಿಜ ಹೇಳ್ತೀನಿ, ನನ್ನ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ನನ್ನ ಕ್ಲೋಸ್ ಫ್ರೆಂಡ್ಸ್ ಹತ್ರ ಕೂಡ ಆಗಿರ್ಬೋದು, ನಾನು ಇವತ್ತವರೆಗೂ ಎಲ್ಲೂ ಶೇರ್ ಮಾಡಿಲ್ಲ ಇದನ್ನು. ಬಟ್ ಈ ಥರ ಎಕ್ಸ್ಪೀರಿಯನ್ಸ್ ಅಂತೂ ನನಗೆ ಡೆಫಿನೆಟಾಗಿ ಆಯಿತು ಈ 1.5 ಇಯರ್ಲಿ ಎಲ್ಲಿ ನಾನು ಮನೇಲಿದ್ದಂಥ ಟೈಮಲ್ಲಿ. ಈ ಎಕ್ಸ್ಪೀರಿಯನ್ಸ್ ಅಂತೂ ನನಗೆ 100% ಆಯಿತು. ಬಟ್ ನಾನು ಇಷ್ಟೆಲ್ಲ ಆದ್ರೂ ಯಾವತ್ತೂ ನಾನು ಒಂದು ದಿವಸನೂ ನನ್ನ ಮೈಂಡಿಗೆ ಆ ಥಾಟ್ ಬರಲಿಲ್ಲ, ಇಲ್ಲ ನಮ್ರತ ನೀನು ಆ್ಯಂಕರಿಂಗ್ ಬಿಡಬೇಕು, ಕೆಲ್ಸಕ್ಕೆ ಹೋಗಬೇಕು, ದುಡಿಬೇಕು ಅನ್ನೋ ಥರ ಎಲ್ಲೂ ನನಗದೊಂದು ಥಾಟ್ ನಿಜ ಬರಲಿಲ್ಲ. ಹಾಗಂದ್ಬಿಟ್ಟು ನಾನು ಇವರೆಲ್ಲ ಹೇಳಿದ ತಪ್ಪು ಅಂತಲೂ ಹೇಳಲ್ಲ. ಬಟ್ ದೆನ್ ಅದು ಅವ್ರು ಹೇಳಿದ್ದು ನನ್ನ ಒಳ್ಳೇದಕ್ಕೇ. ಬಟ್ ನನಗೆ ಇಷ್ಟ ಇರಲಿಲ್ಲ, ನನಗೆ ಹೋದರೆ ಇದೇ ಲೈನಲ್ಲಿ ಹೋಗಬೇಕು, ಇಲ್ಲಾಂದರೆ ಬೇಡ ಹಾಗೆ ಇದ್ಬಿಡೋಣ ಅನ್ನೋ ಥರನೇ ನನ್ನ ಮೈಂಡ್ ಸೆಟ್ ಇದ್ದಿದ್ದು. ಬಟ್ ಆ್ಯಂಕರಿಂಗ್ನ ಬಿಡಬೇಕು ಅಂತ ಥಾಟ್ ಮಾತ್ರ ನನಗೆಲ್ಲೂ ಇರಲಿಲ್ಲ ಗೈಸ್. ಇನ್ನೂ ಸ್ಟ್ರಾಂಗ್ ಆಗ್ತಾನೆ ಹೋಯಿತು ನನ್ನ ಇಂಟ್ಯೂಷನ್. ಆಮೇಲೆ ಏನು ಮಾಡಿದೆ ಅಂದರೆ ತಿರ್ಗಾ ಹಾಗೆ ಇಂಟರ್ವ್ಯೂಸು ಅದು ಇದೆಲ್ಲ ಬರ್ತಾನೆ ಇತ್ತು. ಆಮೇಲೆ ಒಂದು 2-3 ಚಾನಲ್ಗೂ ಹೋಗಿದ್ದೆ ನಾನು ಇಂಟರ್ವ್ಯೂಗೋಸ್ಕರ ಬರದೆ. ಬಟ್ ಅಲ್ಲಿಂದ ಏನು ನನಗೆ ರೆಸ್ಪಾಂಡ್ ಎಲ್ಲ ಏನೂ ಬಂದಿಲ್ಲ. ಒನ್ ಫೈನ್ ಡೇ ಹೀಗೆ ನಾನು ಆ ಗ್ರೂಪ್ಸಲ್ಲೆಲ್ಲ ಇರ್ತಿದ್ನಲ್ಲ, ಮತ್ತು ನಾನು ಇನ್ನೊಂದು ಮೆನ್ಷನ್ ಮಾಡಬೇಕು, ನನ್ನ ಕಸಿನಲ್ಲಿ ಒಬ್ಬರು ಇದ್ದಾರೆ, ನಮ್ಮ ದೊಡ್ಡಮ್ಮನ ಮಗ ಕಿರಣ್ ಅಣ್ಣ ಅಂತ ಅವರು. ಸೊ ಅವ್ರನ್ನಂತೂ ನಾನು ಪರ್ಸ್ನಲಾಗಿ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ಅಣ್ಣ ಈ ವ್ಲಾಗ್ನ ನೋಡ್ತಿದ್ರೆ. ಏನಕ್ಕೆ ಅಂತ ಅಂದರೆ ಅವ್ರು ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ ನಾನು ಆ್ಯಂಕರಿಂಗ್ ಲೈನಿಗೆ ಬರಬೇಕಾದ್ರೆ. ಯಾಕಂದರೆ ಅವ್ರಿಗೆ ನಾನು ತುಂಬ ಸರಿ ಫೋನ್ ಮಾಡಿ, ಅವರು ಗೊತ್ತಿರೋರು ಇದ್ದರು, ಅಣ್ಣಂಗೆ ಪರಿಚಯ ಇರೋರು, ಅವ್ರಿಗೆ ನಾನು ಫೋನ್ ಮಾಡಿಬಿಟ್ಟು ಅಣ್ಣ ನಂಗೆ ಈ ಥರ ಬೇಕು ಅಂತ ಹೇಳಿದಾಗ ಅವರು ನನಗೋಸ್ಕರ ಎಫರ್ಟ್ಸ್ ಹಾಕಿ ಪ್ರತಿ ಸರಿ ಕಾಲ್ ಮಾಡಿ ಅವ್ರನ್ನ ಫಾಲೋ ಅಪ್ ಮಾಡಿ ಅದೆಲ್ಲ ಹೆಲ್ಪ್ ಮಾಡಿಕೊಟ್ಟಿದ್ದಾರೆ. ಅದನ್ನು ನಾನು ಯಾವತ್ತೂ ನೆನಪಿಸ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಮತ್ತು ನಾನು ಆ್ಯಂಕರಿಂಗ್ ಮಾಡಬೇಕು ಅಂದಾಗ ನನ್ನ ಫ್ಯಾಮ್ಲಿ ಆಗಿರ್ಬೋದು, ನಮ್ಮಪ್ಪ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನನಗೆ ಎಂಕರೇಜ್ ಮಾಡಿದ್ದಾರೆ.
ಸ್ಪೆಷಲ್ ಥ್ಯಾಂಕ್ಸ್ ಹೇಳಲೇಬೇಕು ನನ್ನ ಬೆಸ್ಟ್ ಫ್ರೆಂಡ್ಸ್ಗಂತೂ, ನನ್ನ ಗ್ರ್ಯಾಜುಯೇಷನ್ ಫ್ರೆಂಡ್ಸ್ಗೆ. ಹೆಸರು ಹೇಳಿನೇ ಬೇಕಾದ್ರೆ ಥ್ಯಾಂಕ್ ಯು ಹೇಳ್ತೀನಿ. ಪ್ರತಿಯೊಬ್ಬರು ಇರ್ಬೋದು. ನನ್ನ ಬೆಸ್ಟ್ ಫ್ರೆಂಡ್ಸ್ ಲಿಸ್ಟಲ್ಲಿ ಇವತ್ತಿಗೂ ಇರೋದಂದರೆ ಮುಕುಂದ ಆಗಿರ್ಬೋದು, ಮನೋಹರಣ್ಣ ಆಗಿರ್ಬೋದು, ತೇಜು ಆಗಿರ್ಬೋದು, ತೇಜಸ್ ಆಗಿರ್ಬೋದು, ಶಿವು ಆಗಿರ್ಬೋದು, ಪಾಲ್ ಆಗಿರ್ಬೋದು, ಅಶ್ವಿನಿ ಆಗಿರ್ಬೋದು, ಚಂದನ ಆಗಿರ್ಬೋದು. ಇವ್ರು ಯಾವತ್ತೂ ನನ್ನ ಹತ್ರ ಪ್ಯಾಷನ್ ಇದೆ ಅಂತ ಹೇಳಿದಾಗ ಪ್ರತಿ ಸರಿನೂ ಅವ್ರು ಎಂಕರೇಜೇ ಮಾಡ್ತಾ ಬಂದಿದ್ದು. ಇಲ್ಲ CR ಅವರೆಲ್ಲ CR ಅಂತಾರೆ, ಇಲ್ಲ CR ನಿನ್ನ ಕೈಲಿ ಆಗುತ್ತೆ ಮಾಡು ಅಂತಲೇ ಹೇಳ್ಕೊಂಬಂದಿದ್ದು. ಅವರೆಲ್ಲರಿಗೂ ಕೂಡ ಈ ವಿಡಿಯೋಲಿ ಥ್ಯಾಂಕ್ ಯು ಸೋ ಮಚ್ ನನ್ನನ್ನು ಎಂಕರೇಜ್ ಮಾಡಿದ್ದಕ್ಕೆ ಅಂತಲೇ ಹೇಳ್ತೀನಿ. ಮತ್ತು ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಅಷ್ಟೇ ತುಂಬ ಜನ ಎಂಕರೇಜೇ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಆ ಥರ ಎಲ್ಲ ಆಗ್ತಿತ್ತು. ಸೊ ಅದು ಏನಾಯಿತು ಅಂದರೆ ಒಂದು 5 ಡೇ ಸುಮ್ಮನೆ ಹೀಗೆ ಒಂದು ಹೇಳ್ತಿದ್ನಲ್ಲ, ನಾನು ತುಂಬ ಗ್ರೂಪ್ಸ್ ಕ್ರಿಯೇಟ್ ಆಗಿತ್ತು ಅಂತ. ಹೀಗೆ ಒನ್ ಡೇ ಒಂದು ಗ್ರೂಪಲ್ಲಿ ನನಗೆ ಒಬ್ಬರು ಅಣ್ಣ ಫೋನ್ ಮಾಡಿಬಿಟ್ಟು, ಲೈಕ್ ನಾನು ತುಂಬ ಕಡೆ ಹೇಳ್ತಾ ಇರ್ತೀನಿ ಆ್ಯಂಕರಿಂಗ್ ಬೇಕು ಅಂತ, ಯಾವುದೇ ಇದು ಗ್ರೂಪ್ಸಲ್ಲಾದರೂ ನಾನು ಹಾಕ್ತಾನೇ ಇದ್ದೆ. ಸೊ ಅವರೊಂದು ದಿವಸ ಹೀಗೆ ಒಂದು ಚಾನಲ್ ಇದೆ ಸಾಮ್ರಾಟ್ TV ಅಂತ. ಆ ಚಾನಲಲ್ಲಿ ಒಬ್ಬರು ಆ್ಯಂಕರ್ ಬೇಕು, ಇಂಟರ್ವ್ಯೂ ಇದೆ ಅಟೆಂಡ್ ಮಾಡಿ ಅಂತ ಹೇಳಿದ್ರು. ನಿಜ ನೀವು ನಂಬಲ್ಲ ಗೈಸ್, ಇದೆ ನಾನು ಬರೀ ವಿಡಿಯೋಗೋಸ್ಕರ ಹೇಳ್ತಿರೋದಲ್ಲ. ನನಗೊಂದು ಚೂರು ಕಾನ್ಫಿಡೆನ್ಸ್ ಇರಲಿಲ್ಲ. ಏನಕ್ಕೆ ಅಂದರೆ ಇಷ್ಟರೊಳಗಡೆ ತುಂಬ ಜನಕ್ಕೆ ಗೊತ್ತಿಲ್ಲ ನಾನು ಎಷ್ಟು ಇಂಟರ್ವ್ಯೂಸ್ ಅಟೆಂಡ್ ಮಾಡಿದ್ದೀನಿ ಆ್ಯಂಕರಿಂಗಲ್ಲಿ, ಅಥವಾ ಎಷ್ಟು ನಾನು ಅದಕ್ಕೋಸ್ಕರ ಕಷ್ಟಪಟ್ಟಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತದು. ನಾನು ಇದ್ರ ಮೇಲೂ ನಂಬಿಕೆ ಇರಲಿಲ್ಲ. ಹೋಗ್ತೀವಿ, ಇಂಟರ್ವ್ಯೂ ಆಗುತ್ತೆ, ಅಲ್ಲಿಂದ ಏನು ಫೋನ್ ಕಾಲ್ ಬರಲ್ಲ ಅಥವಾ ಏನು ರಿಪ್ಲೈಸ್ ಇರಲ್ಲ, ಹೀಗೆ ಆಗುತ್ತೆ ಇದೂ ಅದರಲ್ಲಿ ಒಂದು ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ. ಬಟ್ ಎಲ್ಲೂ ನನಗೇನಂದರೆ ಇಲ್ಲೂ ಬಿಟ್ಕೊಡೋದು ಬೇಡ, ಇದೇ ಅಲ್ಲ ಇನ್ನೊಂದು 10 ಇಂಟರ್ವ್ಯೂ ಬರಲಿ ಹೋಗೋಣ, ಸೆಲೆಕ್ಟ್ ಆಗಿಲ್ಲ ಅಂದರೆ ಪರವಾಗಿಲ್ಲ, ಟ್ರೈ ಮಾಡ್ತಾನೆ ಇರೋಣ, ಟ್ರೈ ಆ್ಯಂಡ್ ಟ್ರೈ ಸ್ಟಿಲ್ ಐ ಸಕ್ಸೀಡ್ ಅನ್ನೋದು ಒಂದು ಥಾಟ್ ಇತ್ತು ನನಗೆ. ಮಾಡ್ತಾನೆ ಇರೋಣ, ಟ್ರೈ ನೋಡೋಣ ಅದು ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಮಾಡ್ತಾನೆ ಇರೋಣ ಅನ್ನೋದು ಥಾಟ್ ಬಂದ್ಬಿಡ್ತು ನನಗೆ. ಅವ್ರು ಕರೆದಾಗ ಸರಿ ಹೋಗೋಣ ಅಟೆಂಡ್ ಮಾಡೋಣ ಅನ್ನೋ ಥರ. ಐ ಥಿಂಕ್ ನನಗಿನ್ನೂ ಡೇ ನೆನಪಿಲ್ಲ. ಐ ಥಿಂಕ್ ನಾನು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದು ವೆಡ್ನಸ್ಡೇ, ಐ ಥಿಂಕ್ ಏಪ್ರಿಲಲ್ಲೇ ವೆಡ್ನಸ್ಡೇ. ಡೇಟ್ ಎಕ್ಸಾಕ್ಟಾಗಿ ನೆನಪಿಲ್ಲ, 2nd of April, ಯುಗಾದಿ ಹಬ್ಬ ಆದಮೇಲೆ ನಾನು ಅಟೆಂಡ್ ಮಾಡಿದ್ದು. ಟ್ಯೂಸ್ಡೇನೋ ವೆಡ್ನಸ್ಡೇನೋ ಸರಿಯಾಗಿ ನೆನಪಿಲ್ಲ, ಬಟ್ ಅಟೆಂಡ್ ಮಾಡಿದ್ದು ಅಂತೂ ನಾನು ಈ ವೀಕಲ್ಲೇ ಅಟೆಂಡ್ ಮಾಡಿದ್ದು. ಸೊ ಅಲ್ಲಿ ಸಾಮ್ರಾಟ್ TV ಅಂತ ಚಾನಲ್, ಫಸ್ಟ್ ಅದು ಸುದ್ದಿ ಸಾಮ್ರಾಟ್ ಅಂತ ಇತ್ತು, ಮತ್ತು ಸಮಯ TV ಅಂತ ಇತ್ತಂತೆ. ಸೊ ಇದನ್ನು ಹೊಸದಾಗಿ ಅವರು ಸಾಮ್ರಾಟ್ TV ಆಗಿ ಏನಂತಾರೆ ಚೇಂಜ್ ಮಾಡಿದ್ದಾರೆ ಹೆಸರನ್ನಷ್ಟೇ. ಇವಾಗಲೂ ನಿಮಗೆ ಯೂಟ್ಯೂಬು, ಫೇಸ್ಬುಕ್, ಇನ್ಸ್ಟಾಗ್ರಾಮಲ್ಲೆಲ್ಲ ಸುದ್ದಿ ಸಾಮ್ರಾಟ್ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ. ಇದನ್ನೇ ಹೊಸದಾಗಿ ಇಂಪ್ರೂವೈಸೇಷನ್ ಮಾಡಿ ದೇ ಹ್ಯಾವ್ ಚೇಂಜ್ ದ ನೇಮ್ ಅಷ್ಟೇ, ಸಾಮ್ರಾಟ್ TV ಅಂತ. ಸೊ ಅಲ್ಲಿಂದ ಇಂಟರ್ವ್ಯೂ ಕಾಲ್ ಇತ್ತು. ಆ ದಿವಸ ಇಂಟರ್ವ್ಯೂಗೆ ಹೋದ್ವಿ. ನಾನು ನನ್ನ ಫ್ರೆಂಡ್ ಒಬ್ಬಳು ಬಂದಿದ್ಲು, ಸುಪ್ರೀತಾ ಅಂತ. ಸೊ ಹೋದ್ವಿ. ಅವಳು ಈಚೆನೇ ಕೂತಿದ್ಲು, ನಾನು ಒಳಗಡೆ ಹೋದೆ ಇಂಟರ್ವ್ಯೂ ಹಾಲ್ ಒಳಗಡೆ. ತುಂಬ ಜನ ಇದ್ದರು. ಎಷ್ಟು ಜನ ಇದ್ದರು ಅಂದರೆ ನಿಜ ಹೇಳ್ತೀನಿ, ನನ್ನ ಮನಸ್ಸು ಮುಟ್ಕೊಂಡು ನಾನು ಫಿಕ್ಸ್ ಆಗಿಬಿಟ್ಟೆ, ನಾನು ಸೆಲೆಕ್ಟ್ ಆಗಲ್ಲ. ನನಗೆ ಅದೊಂದು ಥಾಟು, ನಾನು ಫಿಕ್ಸ್ ಆಗಲ್ಲ, ನಾನು ಸೆಲೆಕ್ಟ್ ಆಗಲ್ಲ. ತುಂಬ ಜನ ಇದ್ದರು. ಅವರಲ್ಲಿ ನಾನು ಒಬ್ಳಾಗಬೇಕು ಅಂದರೆ ಏನೋ ನಾನು ಅಷ್ಟು ಚೆನ್ನಾಗಿ ಮಾತಾಡಿದ್ರೆ ಮಾತ್ರ ಸಿಗುತ್ತೆ, ಅಥವಾ ಏನೋ ನನಗೆ ಲಕ್ಕಿದ್ರೆ ಮಾತ್ರ ಅನ್ನೋ ಥಾಟ್ ಬಂದ್ಬಿಡ್ತು ನನಗೆ. ಬಟ್ ಆದರೂ ಇಷ್ಟು ದೂರ ಬಂದಿದ್ದೀನಿ, ಟ್ರೈ ಮಾಡೋಣ ಸುಮ್ಮನೆ, ಇದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಅನ್ನೋ ಥರ ಒಳಗಡೆ ಹೋದೆ. ಇಂಟರ್ವ್ಯೂಗೆಲ್ಲ ಕರೀತಾಯಿದ್ರು. ತುಂಬ ಜನ ನನಗಿಂತ ಮುಂಚೆ ಬಂದವರೆಲ್ಲ ಹೋಗ್ತಾಯಿದ್ರು. ಆಮೇಲೆ ನಾನು ಹೋದೆ. ಆಫೀಸ್ ಅಂತೂ ನಿಜ ಹೇಳ್ತೀನಿ, ವಿಡಿಯೋ ಎಂಡಿಂಗಲ್ಲಿ ಅದು ಒಂಚೂರು ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಹಾಕ್ತೀನಿ, ನೀವು ನೋಡ್ಬೋದು. ಅದೇ ನಮ್ಮ ಆಫೀಸು. ಒಳಗಡೆ ಹೋದೆ. ಸೀದಾ ಅವ್ರು ಬಂದುಬಿಟ್ಟು ಇದು ನ್ಯೂಸ್ ಓದೋದೆಲ್ಲ ಹೆಂಗಿರುತ್ತೆ, ನಂಗೆ ದೇವರಣಿಗೂ ಎಕ್ಸ್ಪೀರಿಯೆನ್ಸ್ ಇರಲಿಲ್ಲ. ಅವ್ರು ಸೀದಾ ಬಂದು ಹಾಲ್ಗೆ ಕಳಿಸಿದ್ರು. ನಾವು ಒಬ್ಬರೇ ಬಿಡ್ತಾರವರು. ಅವ್ರು ಈ ಕಡೆ ಫ್ರಂಟ್ ಮಿರರ್, ನಾವು ಇಲ್ಲಿ ನಿಂತಿರ್ತೀವಿ, ಅವ್ರು ಆ ಕಡೆ ಫ್ರಂಟ್ ಮಿರರಿಂದ ನಮಗೆಲ್ಲ ಗೈಡ್ ಮಾಡ್ತಾ ಇರ್ತಾರೆ, ನಮ್ಮ ಇಂಟರ್ವ್ಯೂ ಏನು ಎತ್ತ ಅಂತ ಸ್ಕ್ರಿಪ್ಟ್ ಕೊಟ್ಟಿರ್ತಾರೆ. ಸೊ ಅಲ್ಲಿ ಬಂದ್ಬಿಟ್ಟು ನನಗೆ ಹಿಂದೆಯಿಂದ ತುಂಬ ಜನ ಬಂದ್ಬಿಟ್ಟು ಇಲ್ಲೊಂದು ಮೈಕ್ ಹಾಕ್ತಾರೆ, ಮತ್ತು ಬ್ಯಾಕಿಂದ ನಮ್ಮ ಇಲ್ಲೊಂದು ಮೈಕ್ ಹಾಕ್ತಾರೆ. ಸೊ 3 ಮೈಕ್ಸ್ ಹಾಕಿದ್ರು. ಇಂಟರ್ವ್ಯೂಗೆ 3 ಮೈಕ್ಸ್ ಹಾಕಿದ್ರು. ಮತ್ತು ಕ್ಯಾಮ್ರಾ, ಲೈಟ್ಸ್ ಎಲ್ಲ ಆನ್ ಮಾಡಿಬಿಟ್ಟು ನಮ್ಮನ್ನು ಸೆಂಟ್ರ್ ಸ್ಟೇಜಲ್ಲಿ ಕರ್ಕೊಂಡೋಗಿ ನಿಲ್ಲಿಸಿದ್ರು. ನನಗೇನು ಕೊಟ್ಟಿದ್ದು ಇಂಟರ್ವ್ಯೂಗೆ ಅಂದರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆದು ಕೊಟ್ಟಿದ್ರು. ನನಗೆ ಒಂದು ಸ್ಟ್ಯಾನ್ಸಾ, ಒಂದು ಪ್ಯಾರಾಗ್ರಾಫ್ ಬಂದುಬಿಟ್ಟು ಏನದು ರಾಜಕೀಯದ ಭ್ರಷ್ಟಾಚಾರ, ಅವ್ರದ್ದೊಂದು ಸ್ಕ್ರಿಪ್ಟೆಡ್ ಇತ್ತು. ನಾನು ಫಸ್ಟ್ ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋದ್ರಿಂದ ಅದು ನನಗೆ ನೆನಪಿದೆ. ಭ್ರಷ್ಟಾಚಾರದ ರಾಜಕೀಯ ಅದು ಬಂದ್ಬಿಟ್ಟು, ಅದು ಸ್ಕ್ರಿಪ್ಟೆಡ್ ಒಂದು 7 to 8 ಲೈನ್ಸ್, ಒಂದು 10 ಲೈನ್ಸ್ ಇತ್ತು ಆ ಪ್ಯಾರಾಗ್ರಾಫು. ಅದನ್ನು ಈ ನ್ಯೂಸ್ ಓದೋರು ಹೇಗೆ ಹೇಳ್ತಾರೆ ಬೇಸ್ ವಾಯ್ಸಲ್ಲಿ, ಆ ಥರ ಹೇಳಬೇಕು. ಅದು ನಂದು ಫಸ್ಟ್ ರೌಂಡ್ ಆಗಿತ್ತು.
ಸೊ ಫಸ್ಟ್ ರೌಂಡ್ ಇಂಟರ್ವ್ಯೂ ಅದಾಗಿತ್ತು. ಸೆಕೆಂಡ್ ರೌಂಡ್ ಇಂಟರ್ವ್ಯೂ ಬಂದುಬಿಟ್ಟು ಅವ್ರು ಇನ್ಸ್ಟೆಂಟಾಗಿ ಆ ರೌಂಡ್ ಆಗಿದ ತಕ್ಷಣ ಥಟ್ ಅಂತ ಒಂದು ಟಾಪಿಕ್ ಕೊಡ್ತಾರೆ, ಯುಗಾದಿ ಅಂತ. ಯುಗಾದಿ ಹಬ್ಬದ ಬಗ್ಗೆ ನಾನು ಕಂಟಿನ್ಯೂಸ್ ಆಗಿ ಟೈಮರ್ ಆನ್ ಮಾಡ್ತಾರೆ, 5 ಮಿನಿಟ್ಸು ಕನ್ನಡದಲ್ಲೇ ಮಾತಾಡಬೇಕು, ಎಲ್ಲೂ ಇಂಗ್ಲೀಷ್ ವರ್ಡ್ಸ್ ಯೂಸ್ ಮಾಡಬಾರ್ದು, ಆಂಗ್ಲ ಇದು ಪದಗಳ ಬಳಕೆ ಇರಲ್ಲ. ಸೊ ಕಂಟಿನ್ಯೂಸ್ 5 ಮಿನಿಟ್ಸ್ ನಾನು ಹಬ್ಬದ ಮೇಲೇ ಮಾತಾಡಬೇಕು, ಯುಗಾದಿ ಹಬ್ಬದ ಮೇಲೇ ಮಾತಾಡಬೇಕು. ಅದು ಒಂದಿತ್ತು ಟಾಸ್ಕು. ಸೊ ಯುಗಾದಿ ಹಬ್ಬದ ಮೇಲೆ ಮಾತಾಡಬೇಕು ಅಂತ ಇತ್ತು, ಕಂಪ್ಲೀಟ್ 5 ಮಿನಿಟ್ಸು. ಸೆಕೆಂಡ್ ರೌಂಡ್ ಬಂದು ಹಾಗಿತ್ತು. ಥರ್ಡ್ ರೌಂಡ್ ಬಂದುಬಿಟ್ಟು ಅವ್ರು ಸಡನ್ನಾಗಿ ಅಲ್ಲಿ, ಇವಾಗ ನ್ಯೂಸ್ ಓದೋರ್ದೆಲ್ಲ ಹೇಗಿರುತ್ತೆ ನಮಗೆ ಅಂದರೆ, ಇವಾಗ ನಾವಿಲ್ಲಿ ನಿಂತಿರ್ತೀವಿ, ಇಲ್ಲೊಂದು ಮೈಕ್ ಹಾಕಿರ್ತಾರೆ, ಈ ಮೈಕ್ ಏನಕ್ಕೆ ನಮ್ಮ ವಾಯ್ಸ್ ಇಲ್ಲಿ ರೀಚ್ ಔಟ್ ಆಗ್ತಾ ಇರಬೇಕು ಅನ್ನೋ ಥರ. ಹಿಂದೆ ಮೈಕ್ ಏನಂದರೆ ಅದು ಕನೆಕ್ಷನ್ ಏನಾದರೂ ಪ್ರಾಬ್ಲಮ್ ಆದರೆ ಅದಕ್ಕೆ. ಈ ಕಿವಿಲ್ ಮೈಕ್ ಬಂದುಬಿಟ್ಟು, ಈ ಕಿವಿಲಿರೋ ಮೈಕಲ್ಲಿ ನಮಗೆ ಅವರು ನಮ್ಮ ಮುಂದೆ ಇರ್ತಾರಲ್ಲ, ಅವರು ಹಿಂದೆಗಡೆ ರೂಮಿಂದ ಮಾತಾಡ್ತಾರಲ್ಲ, ನಮ್ಗೆ ಇನ್ಸ್ಟ್ರಕ್ಷನ್ಸ್ ಅಲ್ಲಿ ಬರ್ತಾ ಇರುತ್ತೆ ಈ ಕಿವಿಲಿ. ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯೆನ್ಸ್ ಆಗಿದೆ, ಬಟ್ ತುಂಬ ಖುಷಿ ನನಗೆ. ಏನಕ್ಕೆ ಅಂದರೆ ಅದು ನನ್ನ ಡ್ರೀಮ್ ಕಮ್ ಟ್ರೂ ಥರ ಎಕ್ಸ್ಪೀರಿಯೆನ್ಸ್ ಆಗಿದ್ದು. ಇನ್ನೂ ಗಂಟನೂ ನನಗೊಂಥರ ಆಯ್ತಾ ಅನ್ನೋ ಥರ ಅನಿಸುತ್ತೆ, ಅಷ್ಟು ಖುಷಿ. ನೋಡಿ ಇವಾಗೂ ನನ್ನ ಕೈ ಒಂಥರ ಶೇಕ್ ಆಗ್ತಿದೆ ಅಂದರೆ ಅಷ್ಟು ಖುಷಿ ಕೊಟ್ಟಂಥ ಮೂಮೆಂಟ್ ನನಗೆ ನನ್ನ ಲೈಫಲ್ಲಿ. ದ ಬೆಸ್ಟ್ ಮೂಮೆಂಟ್ ಅಂದರೆ ಅದೇ ನನಗೆ. ಆ 3 ಮೈಕ್ ಅವ್ರು ಹಾಕಿದಂಥ ಕ್ಷಣ ಇತ್ತಲ್ಲ, ಐ ವಾಸ್, ನನಗೆ ಅಪ್ಪ ಜೀವನ ಸಾಕು ನನ್ನ ಆಂಬಿಷನ್ಗೆ ಅನ್ನೋ ಥರ ಅನಿಸ್ಬಿಡ್ತು ನನಗೆ. 3 ಮೈಕ್ ಹಾಕಿದ್ರು. ಆಮೇಲೆ 3 ರೌಂಡ್ಸ್ ಇಂಟರ್ವ್ಯೂ ಎಲ್ಲ ಆಯಿತು. ಹಾಗೆ ಈಚೆ ಬಂದು ಕೂತ್ಕೊಂಡ್ವಿ, ಇಂಟರ್ವ್ಯೂ ಎಲ್ಲ ಆಯಿತು. ಇಂಟರ್ವ್ಯೂ ಎಲ್ಲ ಆದಮೇಲೂ ನನಗೆ ನಿಜ ಹೇಳ್ತೀನಿ ಗೈಸ್, ಫೇಕ್ ಅಂತಲ್ಲ, ಎಲ್ಲೂ ನನಗೆ ಒಂದು ಸಿಂಗಲ್ ಥಾಟ್ ಕೂಡ ಇರಲಿಲ್ಲ ನಾನು ಸೆಲೆಕ್ಟ್ ಆಗ್ತೀನಿ ಅಂತ. ಆದರೆ ಇಷ್ಟೊಂದು ಜನ ಇದ್ರಲ್ಲ, ಹೆಂಗೆ ನಾನು ಸೆಲೆಕ್ಟ್ ಆಗ್ತೀನಿ? ಯಾಕಂದರೆ ಅಲ್ಲಿ ಚಾನ್ಸ್ ಇರೋ ಅಪಾರ್ಚುನಿಟಿ ಇರೋದು ಒಬ್ರಿಗೆ. ಅದು ಏನಂದರೆ ಅವರೆಲ್ಲ ಎಕ್ಸ್ಪೀರಿಯನ್ಸ್ಡ್ ಇರೋರನ್ನೇ ಹಾಕ್ಕೊತಾ ಇರೋದು. ಅವ್ರದ್ದೇನು ಇಂಟೆನ್ಷನ್ ಅಂದರೆ, ಇವಾಗ ಫ್ರೆಷರ್ಸ್ಗೂ ಎಷ್ಟು ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಎಸ್ಪೆಷಲಿ ನ್ಯೂಸ್ ಚಾನಲ್ಸಲ್ಲೆಲ್ಲ ಏನಂದರೆ ಎಕ್ಸ್ಪೀರಿಯನ್ಸ್ ಇರೋರಿಗೆ ಮಾತ್ರ ಕೆಲಸ ಕೊಡೋದು. ಅದು ಆ್ಯಂಕರಿಂಗ್ ಅಂತ ಬಂದಾಗ ಎಕ್ಸ್ಪೀರಿಯನ್ಸ್ಡ್ ಇರೋರಿಗೆ ಮಾತ್ರ ಕೊಡೋದು, ಫ್ರೆಷರ್ಸಿಗೆ ಎಲ್ಲೂ ಕೊಡೋಲ್ಲ. ನೀವು ಎಂಥ ಒಳ್ಳೆ ರೆಪ್ಯೂಟೆಡ್ ಚಾನಲ್ಸ್ಗೆ ಹೋಗಿ, ಸುವರ್ಣ ನ್ಯೂಸ್ಗೆ ಹೋಗಿ, ಟಿ ವಿ ಎಂಥ ಚಾನಲಲ್ಲಿ ಹೋದ್ರೆ ನೀವು ಎಷ್ಟೇ ಟ್ಯಾಲೆಂಟ್ ಇದ್ದರೂ ಪ್ರೊಫೈಲ್ ತೆಗೆದು ಹಂಗೆ ಪಕ್ಕಕ್ಕೆ ಇಡ್ತಾರೆ, ಇಂಟರ್ವ್ಯೂ ಕೊಡ್ತಾರೆ, ಬಿಟ್ಟರೆ ದೇ ವಿಲ್ ನೆವರ್ ಸೆಲೆಕ್ಟ್. ಎಕ್ಸ್ಪೀರಿಯನ್ಸ್ ಇರೋ ಮಾತ್ರ ತೊಗೊತಾರೆ. ಇದು ಇವರೇನಂದರೆ ಪ್ರತಿಯೊಬ್ಬರು 4-5 ಬೇರೆ ಆ್ಯಂಕರ್ಸ್ನ ಎಕ್ಸ್ಪೀರಿಯನ್ಸ್ಡ್ ಇರೋರನ್ನ ಇವರು ತೊಗೊತಿರೋದು, ಒಬ್ರನ್ನ ಮಾತ್ರ ಫ್ರೆಷರು. ಎಂತಕ್ಕೆ ಅಂದರೆ ಅವ್ರ ಕಾನ್ಸೆಪ್ಟ್ ಬಂದ್ಬಿಟ್ಟು, ಇವಾಗ ಫ್ರೆಷರ್ಸ್ ಆದವ್ರಿಗೂ ಎಷ್ಟು ಒಳ್ಳೆ ಟ್ಯಾಲೆಂಟ್ ಇರುತ್ತೆ, ಅವ್ರಿಗೊಂದು ಬೇಸಿಕ್ ಪ್ಲ್ಯಾಟ್ಫಾರ್ಮ್ ಅನ್ನೋದು ಸಿಕ್ಕಿರಲ್ಲ. ಈ ಪ್ಲ್ಯಾಟ್ಫಾರ್ಮ್ನ ನಾವು ಅವ್ರಿಗೆ ಸೆಟ್ ಮಾಡಿಕೊಟ್ರೆ ಅವ್ರ ಫ್ಯೂಚರ್ ಬ್ರೈಟನ್ ಆಗಿರುತ್ತೆ, ಅವ್ರಿಗೂ ಒಂದು ಅಪಾರ್ಚುನಿಟಿ ಸಿಗುತ್ತೆ, ಸೊ ದಟ್ ದೇ ಕ್ಯಾನ್ ಗ್ಲೂಮ್ ದೇರ್ ಫ್ಯೂಚರ್ ಅನ್ನೋದು ಅವ್ರ ಇಂಟೆನ್ಷನ್. ಅವ್ರ ಇಂಟೆನ್ಷನೇ ನಮ್ಮಂಥ ಯಂಗ್ಸ್ಟರ್ಸ್ಗೆ, ನಮ್ಮಂಥ ಫಸ್ಟ್ ಬಿಗಿನರ್ಸ್ಗೆ ಒಂದು ಒಳ್ಳೆ ಅಪಾರ್ಚುನಿಟಿ. ಸೊ ಅವ್ರಿಗೂ ಯಾವಾಗೂ ನಾನು ಥ್ಯಾಂಕ್ಫುಲ್ ಆಗಿ ಇರ್ತೀನಿ. ಇಂಟರ್ವ್ಯೂ ಎಲ್ಲ ಆಯಿತು. ಆಮೇಲೆ ನನ್ನ ಹಿಂದೆ ಮುಂದೆ ಕೂತಿರೋದೇ ನಾನು ಕಮ್ಯುನಿಕೇಟ್ ಮಾಡ್ಬೇಕಾದ್ರೆ ಎಷ್ಟೊಂದು ಜನಕ್ಕೆ ನಮ್ರತಾ ಅಂತಲೇ ಹೆಸರಿತ್ತು. ನಾನು ಅವ್ರು ಬಂದು ಅಲ್ಲಿ ಒಬ್ಬರು ಮ್ಯಾಮ್ ಬಂದುಬಿಟ್ಟು ಅನೌನ್ಸ್ ಮಾಡಿದ್ರು, ಇಂಟರ್ವ್ಯೂ ಸೆಲೆಕ್ಟ್ ಆಗಿರೋದು ನಮ್ರತಾ, ಕಂಗ್ರ್ಯಾಚುಲೇಷನ್ಸ್, ಪ್ಲೀಸ್ ನಮ್ರತಾ ಕಮ್ ಅಂತ ಒಂದು ಅನೌನ್ಸ್ಮೆಂಟ್ ಬಂತು. ನನಗೆ ನಿಜ ನೀವು ನಂಬಲ್ಲ, ಹಿಂಗೆ ಕೂತಿದ್ದೀನಿ ನಾನಲ್ಲ. ಯಾಕಂದರೆ ಹಿಂದೆ ಮುಂದೆ ನಾನು ಯಾರನ್ನೆಲ್ಲ ಇಂಟರ್ವ್ಯೂಗೆ ಹೋದಾಗ ಮಾತಾಡ್ಸಿದ್ದೆ ಅವ್ರ ಹೆಸರೆಲ್ಲ ಸೇಮ್, ನಮ್ರತಾ ಅಂತಲೇ ಇದೆ. ನನಗೇನಂದರೆ ನನಗೆ ನಂಬಿಕೆ ಇಲ್ಲ, ಇಲ್ಲಪ್ಪ ಚಾನ್ಸೇ ಇಲ್ಲ ಅಂತ ನಾನು ಫಿಕ್ಸ್ ಆಗಿಬಿಟ್ಟಿದ್ದೀನಿ ಆಲ್ರೆಡಿ. ಫಸ್ಟ್ ಇಂಟರ್ವ್ಯೂಗೆ ಹೋಗ್ಬೇಕಾದ್ರೆ ಗೈಸ್ ಸುಮ್ಮನೆ ಹಿಂಗೆ ಕೂತಿದ್ದೀನಿ, ನಾನಿರಲ್ಲ ಬಿಡು ಅಂತ. ಆಮೇಲೆ ಅವರು ನಮ್ರತಾ ಯಾದವ್ ಅಂದರು. ಅವಾಗ ಆದರೂ ನನಗೆ ನಮ್ಮ ಕ್ಯಾಸ್ಟರ್ ಯಾರೋ ಇನ್ನೊಬ್ರು ಇರ್ಬೋದೇನೋ, ಅವ್ರು 2 ಟೈಮ್ಸ್ ಕರೆದಿದ್ರೆ 2 ಟೈಮ್ಸ್ ಕೂಡ ನಾನು ಹಿಂಗೆ ಕೂತಿದ್ದೀನಿ. ನಮ್ರತಾ ಯಾದವ್ ಅಂದರು. ಅವಾಗ ನನಗೆ ಇನ್ಷಿಯಲಿಂದೆಲ್ಲ ಸೇಮ್ ಇರೋಕ್ಕೆ ಸಾಧ್ಯ ಇಲ್ಲ, ನಾನೇ ಇರ್ತೇನೋ ಸುಮ್ಮನೆ ಹಿಂಗೆ ಕೈ ಎತ್ತಿದೆ. ಎಸ್ ಯು ಓನ್ಲಿ ಅಂದರು. ಆ ಕ್ಷಣ ನಿಜವಾಗೂ ಹೇಳ್ತೀನಿ, ನನಗೆ ನಾನು 1.5 ವರ್ಷ ಏನು ಎಫರ್ಟ್ಸ್ ಹಾಕಿದ್ದೆ, ಕಲಿಯೋಕ್ಕಾಗಿರ್ಬೋದು, ನಾನು ಕೊಟ್ಟಿದ್ದಂಥ ಎಫರ್ಟ್ಸ್ ಆಗಿರ್ಬೋದು, ಪ್ರತಿದಿನ ನಾನು ಕನಸು ಕಾಣ್ತಾ ಇದ್ದೆ, ಒಂದಲ್ಲ ಒಂದು ದಿವಸ ನಾನು ಟಿ ವಿಲಿ ಬರಬೇಕು, ನನಗೆ ಆ್ಯಂಕರಿಂಗ್ ಸಿಗಬೇಕು. ದೇವ್ರೆ, ನಾನು ದೇವ್ರ ಹತ್ರ ಒಂದು ಬಿಟ್ಟು 1.5 ವರ್ಷದಿಂದ ಬೇರೆ ಏನು ನಾನು ಕೇಳ್ಕೊಂಡೇ ಇಲ್ಲ ಗೈಸ್. ಹೆಲ್ತ್ ಆಗಿರ್ಬೋದು, ಬೇರೆ ಎಂತ ಇಲ್ಲ ನನಗೆ. ವಿಶ್ ಲಿಸ್ಟಲ್ಲಿ ಇದು ಒಂದೇ. ಕೂತ್ರು ನಿಂತರು ದೇವ್ರ ಕೈ ಮುಗಿಯೋದೇ ಫಸ್ಟ್ ಇದೆ, ಅಪ್ಪ ನಂಗೆ ಆ್ಯಂಕರಿಂಗ್ ಚಾನ್ಸಿಗೆ ಹಂಗೆ ಮಾಡಪ್ಪ, ದೇವ್ರೆ ಇಷ್ಟೇ. ಎಲ್ಲೋದ್ರೂ ನನ್ನ ಹರಕೆ, ಪೂಜೆ ಗೀಜೆ ಏನೇ ಒಂದೇ ಕೋರಿಕೆ, ಬೇರೆ ಎಂತ ಇಲ್ಲ. ಹೆಲ್ತ್ ಇಲ್ಲ, ಅದಿಲ್ಲ, ಏನು ಕೇಳ್ಕೊಂಡಿಲ್ಲ ನಾನು ನಿಲ್ಲು. ಇದೊಂದು ಯೋಚನೆ ಬಿಟ್ಟು ದೇವ್ರು ನೋಡಿದ ತಕ್ಷಣ ನಂಗೆ ಫಸ್ಟ್ ಬರ್ತಿದ್ದೆ ಅಷ್ಟು. ಆ ಟೈಮಲ್ಲಿ ನನಗೆ ಸಿಕ್ಕಿದಾಗ ಎಕ್ಸೈಟ್ಮೆಂಟಿಗೆ ಹೆಂಗಾಗ್ತಿದೆ, ನಾನು ಟಪ್ಪಂಗುಚ್ಚಿ ಡ್ಯಾನ್ಸ್ ಆಡ್ಬೇಕನ್ನೋಷ್ಟು ಎಕ್ಸೈಟ್ಮೆಂಟ್ ನನಗೆ. ಬಟ್ ಎಲ್ಲ ಫಾರ್ಮಲ್ಲಾಗಿ ಕೂತವ್ರೆ, ನಾನು ಓಕೆ ಅನ್ನೋ ಥರ. ಆಮೇಲೆ ಅಷ್ಟು ಖುಷಿ ಆಯಿತು ನನಗೆ ನಿಜ. ಟ್ರಸ್ಟ್ ಮೀ, ವರ್ಲ್ಡಲ್ಲಿ ನನಗೆ ಬೆಸ್ಟು, ನಾನು ಯಾವತ್ತೂ ನನ್ನ ಸಾಯೋವರೆಗೂ ನಾನು ಮರಿದೇ ಇರೋ ಮೂಮೆಂಟ್ ಅಂದರೆ ನಿಜವಾಗ್ಲೂ ಅದಾಗಿತ್ತು ನನಗೆ.
ಒಳಗಡೆ ಹೋದ್ವಿ. ಒಳಗಡೆ ಹೋಗಿ ನೋಡಿದ್ರೆ ಅಲ್ಲಿ ಇನ್ನೊಂದು ಸರ್ಪ್ರೈಸು. ಅವ್ರು ಬಂದುಬಿಟ್ಟು ಆ ಚಾನಲ್ ಸಾಮ್ರಾಟ್ ಟಿ ವಿ ಅನ್ನೋ ಚಾನಲ್ ಚೀಫ್ ಎಡಿಟರ್ ಬಂದುಬಿಟ್ಟು ದಿವ್ಯಾ ವಸಂತ ಮ್ಯಾಮ್ ಅಂತ. ಅವ್ರು ಬಂದುಬಿಟ್ಟು ಈ ಕಲರ್ಸ್ ಕನ್ನಡದಲ್ಲೆಲ್ಲ ನೀವು ನೋಡೇ ಇರ್ತೀರಾ. ನೋಡಿದ್ರೆ ಇನ್ನೊಂದು ಸರ್ಪ್ರೈಸು. ಅವರು ಬಂದುಬಿಟ್ಟು ಇವರು ಸಾಮ್ರಾಟ್ ಟಿ ವಿ ಚಾನಲ್ ಚೀಫ್ ಎಡಿಟರ್ ಬಂದುಬಿಟ್ಟು ದಿವ್ಯಾ ವಸಂತ ಮ್ಯಾಮ್ ಅಂತ. ಅವ್ರನ್ನ ನೀವೆಲ್ಲರೂ ನೋಡೇ ಇರ್ತೀರಾ. ಕಲರ್ಸ್ ಕನ್ನಡದಲ್ಲಿ ಈ ಸೃಜನ್ ಸರ್ ಶೋಸಲ್ಲೆಲ್ಲ ಮಾಡ್ತಾ ಇರ್ತಾರೆ, ಆ್ಯಕ್ಟಿಂಗ್ ಆಗಿರ್ಬೋದು ಪ್ರತಿಯೊಂದು. ಅವರು ಮುಂಚೆ BTVಯಲ್ಲೆಲ್ಲ ಕೆಲಸ ಮಾಡಿದ್ದಾರೆ ಆ್ಯಂಕರ್ ಆಗಿ. ಸೊ ಅವ್ರನ್ನ ನೋಡಿದ ತಕ್ಷಣ ನಾನು ಫುಲ್ ಶಾಕು. ಇಂಟರ್ವ್ಯೂ ಟೈಮಲ್ಲೆಲ್ಲ ನಾವು ನೋಡಿಲ್ಲ, ಆಮೇಲೆ ನೋಡಿದ್ದು. ಈ ಮ್ಯಾಮ್ ಇವ್ರನ್ನೆಲ್ಲ ಟಿ ವಿಲೆಲ್ಲ ನೋಡ್ತಿದ್ನಲ್ಲಪ್ಪ, ಡೈರೆಕ್ಟಾಗಿ ನೋಡ್ತಾ ಇದ್ದೀನಿ ಅಂತ ಅದೊಂದು ಖುಷಿ, ಬೇರೆ ಸೆಲೆಕ್ಟ್ ಆಗಿರೋ ಖುಷಿ ಜೊತೆ. ಅವರು ಹೀಗೆಲ್ಲ ಮಾತಾಡಿದ್ರು. ಅವರಿದ್ದರು ಮತ್ತು ಆ ಚಾನಲ್ ಚೀಫ್ ಹೆಡ್ ಅವರು ಮತ್ತು ಚೀಫ್ ಎಡಿಟರ್ ದಿವ್ಯಾ ವಸಂತ ಮ್ಯಾಮ್ ಇವರೆಲ್ಲ ಇದ್ದರು. ಅವರು ಹೀಗೆಲ್ಲ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ನೀವು ಸೆಲೆಕ್ಟ್ ಆಗಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್, ನಿಮ್ಮದು ವಾಯ್ಸ್ ಚೆನ್ನಾಗಿದೆ ಎಲ್ಲ ಪ್ರೇಸ್ ಎಲ್ಲ ಮಾಡಿಬಿಟ್ಟು ಇನ್ನು ನೀವು ಈ ಮಂಡೇ ಅಂದರೆ 7th ಇಂದ ಜಾಯ್ನಿಂಗ್ ಆಗ್ತಿದ್ದೀರಾ, 7th ಏಪ್ರಿಲಿಂದ. ಸೊ ನಿಮ್ಮ ಜರ್ನಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಹೇಳಿದ್ರು. ಮತ್ತು ಸ್ಯಾಲ್ರಿ ಅದು ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಗೊತ್ತೆ ಟರ್ಮ್ಸ್ ಆ್ಯಂಡ್ ಪಾಲಿಸೀಸ್ ಏನೆಲ್ಲ ಇರುತ್ತೆ ಅವ್ರ ಚಾನಲ್ ಕಡೆಯಿಂದ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಮಂಡೇ ಟು ಸ್ಯಾಟರ್ಡೇ ಇರುತ್ತೆ ವರ್ಕಿಂಗು, 6 ಡೇಸು ಇರುತ್ತೆ. ಸಂಡೇ ಒಂದು ದಿವಸ ಮಾತ್ರ ಲೀವ್ ಇರುತ್ತೆ. ಏನಾದರೂ ಸ್ಪೆಷಲ್ ಗೆಸ್ಟು ಸೆಲೆಬ್ರಿಟೀಸ್ ಇಂಟರ್ವ್ಯೂಸ್ ಇದ್ದರೆ ನೀವು ಅವತ್ತು ಬರಬೇಕಾಗುತ್ತೆ. ಬೆಳಗ್ಗೆ 9ಇಂದ ಈವ್ನಿಂಗ್ 6-6:30. ಕೆಲಸ ಸ್ವಲ್ಪ ಜಾಸ್ತಿ ಇದ್ದರೆ 7-7:30ವರೆಗೂ ಇರುತ್ತೆ. ಮಂಡೇ ಟು ಸ್ಯಾಟರ್ಡೇ ಖಂಡಿತ ಬರಬೇಕು. ಸಂಡೇ ಒನ್ ಡೇ ವಿಲ್ ಹ್ಯಾವ್ ಲೀವ್ ಅಂತ ಹೇಳಿದ್ರು. ನಾನು ಫುಲ್ಲು ಖುಷಿ, ಒಳಗಡೆ ಹೇಳ್ಕೊಳಕ್ಕಾಗ್ತಾಯಿಲ್ಲ, ಕುತ್ಕೊಳಕ್ಕಾಗ್ತಾಯಿಲ್ಲ. ಥ್ಯಾಂಕ್ ಯು ಅಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಮಂಡೆಯಿಂದ ಜಾಯ್ನಿಂಗ್ ಅಂದ್ಬಿಟ್ಟು ಎಲ್ಲ ಇದು ಮಾಡಿಬಿಟ್ಟು ಈಚೆ ಬಂದೆ. ತುಂಬ ಖುಷಿ ಆಯಿತು ನನಗಂತೂ. ಅಪ್ಪಾ, ನನ್ನ ಬಿಗ್ಗೆಸ್ಟ್ ಡ್ರೀಮು ದೇವಾ, ಸಾಮ್ರಾಟ್ ಟಿ ವಿ ಅಂತ ಚಾನಲಲ್ಲಿ ನಾನು ಆ್ಯಂಕರಿಂಗ್ ಮಾಡೋ ಅಪಾರ್ಚುನಿಟಿ ನನಗೆ ಸಿಕ್ತಲ್ಲ, ಟಿ ವಿಲಿ ನಾನು ಬರ್ತೀನಲ್ಲ ಅನ್ನೋದೊಂದು ದೊಡ್ಡ ಖುಷಿ ಇದೆಯಲ್ಲ, ಅದ್ರ ಮುಂದೆ ನನಗೆಲ್ಲ ನಶ್ವರ ಅನಿಸ್ತು. ಅಷ್ಟು ಖುಷಿ ಆಯಿತು. ಬಟ್ ಒಬ್ಬರು ಪರ್ಸನ್ನ ನಾನು ತುಂಬ ಮಿಸ್ ಮಾಡಿಕೊಂಡೆ ಆ ಖುಷಿಯಾದ ಮೂಮೆಂಟಲ್ಲಿ. ಅದು ದೇವ್ರಿಗೆ ಗೊತ್ತೇ ಇರುತ್ತೆ ಯಾರನ್ನ ಇದು ಮಾಡಿದೆ ಅಂದ್ಬಿಟ್ಟು. ಸೊ ಅವರೊಬ್ರು ಇದ್ದಿದ್ರೆ ನನಗೆ ಇನ್ನೂ ತುಂಬ ಖುಷಿ ಆಗ್ತಿತ್ತು. ಬಟ್ ಎಲ್ಲ ನಮ್ಮಪ್ಪ ಇದ್ದರು ಅದ್ರದ್ದು ಸಮಾನವಾದ ಪ್ಲೇಸಲ್ಲಿ. ಸೊ ನಮ್ಮಪ್ಪನ ಹತ್ರ ಶೇರ್ ಮಾಡಿದೆ. ಫಸ್ಟು ನಾನು ಕಾಲ್ ಮಾಡಿದ್ದು ನಮ್ಮಪ್ಪಂಗಿಂತನೂ ಮುಂಚೆ. ಯಾವಾಗೂ ಒಂದು ಹೇಳ್ತಾರೆ, ಇವಾಗ ನಾವು ಯಾವುದೇ ಆದರೂ ಒಂದು ವಿದ್ಯೆ ಕಲ್ತಿರೋದಕ್ಕೆ ಮುಂದೆ ಗುರಿ ಇರಬೇಕು, ಹಿಂದೆ ಗುರು ಇರಬೇಕು ಅಂತ. ಸೊ ನನ್ನ ಗುರಿನ ಕನಸು ಮಾಡೋಕ್ಕೆ ಸಹಾಯ ಮಾಡಿದ್ದು ನನ್ನ ಇಬ್ಬರು ಗುರುಗಳು. ಆ ಇನ್ಸ್ಟಿಟ್ಯೂಟಲ್ಲಿ ನನಗೆ ಅವರಿಬ್ಬರು ಹೇಳ್ಕೊಟ್ಟಂಥ ರೀತಿ ಪ್ರತಿಯೊಂದೂ ಅವ್ರ ಇಂಟ್ರೊಡಕ್ಷನಿಂದನೂ ಹೀಗೆ ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಟಿದ್ದೆ ನನಗೆ ಇಂಟರ್ವ್ಯೂಸಲ್ಲಿ ಹೆಲ್ಪ್ ಮಾಡಿದ್ದು. ನಾನು ಮಾತಾಡೋ ರೀತಿ ಆಗಿರ್ಬೋದು, ಏನು ಇಂಪ್ರೂವ್ ಮಾಡ್ಕೊಬೇಕಾಗಿರ್ಬೋದು, ಪ್ರತಿಯೊಂದು ಆಗಿರ್ಬೋದು. ಸೊ ಅವರಿಬ್ರಿಗೂ ನಾನು ಯಾವತ್ತೂ ಥ್ಯಾಂಕ್ಫುಲ್ ಆಗಿರ್ತೀನಿ ನನಗೆ ಹೇಳ್ಕೊಟ್ಟಿದ್ದಕ್ಕೆ. ಅವರಿಬ್ರಿಗೂ ಫೋನ್ ಮಾಡಿ ಫಸ್ಟ್ ಹೇಳ್ಕೊಂಡೆ, ಸರ್ ನನಗೆ ಹಿಂಗೆ ಇಂಟರ್ವ್ಯೂ ಇತ್ತು ಒಂದು ಟಿ ವಿ ಚಾನಲಲ್ಲಿ ಆ್ಯಂಕರಾಗಿ ಸೆಲೆಕ್ಟ್ ಆದೆ ಅಂತ. ಅವರಂತೂ ತುಂಬ ಖುಷಿಪಟ್ಟರು, ನನಗಂತೂ ತುಂಬ ಖುಷಿ ಆಯಿತು. ನಾನು ಸೆಲೆಕ್ಟ್ ಆದಾಗ ಫಸ್ಟು ನನಗೆ ಎಲ್ಲರೂ ನೆನಪಾಗಾದರು. ನಮ್ಮಪ್ಪ ಆಗಿರ್ಬೋದು, ನನ್ನ ಗ್ರ್ಯಾಜುಯೇಷನ್ ಫ್ರೆಂಡ್ಸ್ ಆಗಿರ್ಬೋದು, ಪ್ರತಿಯೊಬ್ಬರು ನನ್ನ ಫ್ಯಾಮಿಲಿ ಆಗಿರ್ಬೋದು, ಯಮುನಾ ಆಂಟೆ, ಪ್ರತಿಯೊಬ್ಬರು ನನಗೆ ಯಾರೆಲ್ಲ ಎಂಕರೇಜ್ ಮಾಡಿದ್ರು ಅವ್ರಿಗೆಲ್ಲರೂ ನೆನಪಾಯಿತು. ಸೊ ಎಸ್, ಹೀಗಾಗಿತ್ತು. ನಾನು ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಏನು ಅಂದ್ಕೊಂಡ್ಬಿಟ್ಟಿದ್ದೆ ಅಂದರೆ, ಸೆಲೆಕ್ಟ್ ಆಗಲ್ಲ ನಾನು ಅಂದ್ಬಿಟ್ಟು. ನಾನೇನು ಅಂದ್ಕೊಂಡೆ, ನಾನು ಕಲ್ತಿರೋದಕ್ಕಾದರೂ ನಾನು ವೇಸ್ಟ್ ಮಾಡ್ಕೋಬಾರ್ದು, ಯೂಟ್ಯೂಬ್ ವ್ಲಾಗ್ಸ್ ಮಾಡೋಣ, ಅದರಲ್ಲೂ ಆ್ಯಂಕರಿಂಗೆ ತಾನೇ, ನಾವು ಮಾತಾಡೋದೇ ಒಂದು ಆ್ಯಂಕರಿಂಗು, ಅದರಲ್ಲಾದ್ರೂ ಮಾಡೋಣ, ನನ್ನ ಟ್ಯಾಲೆಂಟ್ ಇದರಲ್ಲಾದರೂ ತೋರಿಸೋಣ ಅನ್ನೋ ಥರನೇ ನಾನು ಆ ಇಂಟೆನ್ಷನಿಂದನೇ ಗೈಸ್ ಯೂಟ್ಯೂಬ್ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದು. ಈ ಕನಸು ನನಗೆ ಈ ಜನ್ಮದಲ್ಲಿ ನನಸಾಗಲ್ಲ ಅನಿಸುತ್ತೆ. ನಾನು ಟಿ ವಿಲಿ ಬರೋ ಕನಸಾಗೇ ಉಳ್ಕೊಂಡ್ಬಿಡುತ್ತೆ, ನನಸಾಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅಟ್ಲೀಸ್ಟ್ ದೆನ್ ಫೋನಲ್ಲಾದರೂ ನನ್ನ ಚಾನಲಲ್ಲೇ ಯೂಟ್ಯೂಬ್ ವ್ಲಾಗ್ಸ್ ಮಾಡ್ಕೊಂಡು ಹೋಗೋಣ. ಸುಮ್ಮನೆ ಅದು ಏನಾದರೂ ಬೆಳಿತೀನಿ ಅಂತನೂ ಅಲ್ಲ, ಸುಮ್ಮನೆ ಮಾಡೋಣ, ನನಗೂ ಅದೊಂದು ಖುಷಿ ಕೊಡುತ್ತೆ ನಾನು ಕಲ್ತಿರೋದಕ್ಕೆ ಅನ್ನೋ ಥರ ಒಂದು ಥಾಟ್ ಬಂದು ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿ ವ್ಲಾಗ್ಸ್ ಮಾಡ್ತಾಯಿದ್ದು. ಮತ್ತು ನನ್ನ ಫ್ರೆಂಡ್ಸ್ ಕೂಡ ತುಂಬ ಎಂಕರೇಜ್ ಮಾಡಿದ್ರು, ಯೂಟ್ಯೂಬ್ ವ್ಲಾಗ್ಸ್ ಮಾಡು ಅಂತ. ಸೊ ಆ ಎಂಕರೇಜ್ಮೆಂಟಿಂದನೇ ನಾನು ಯೂಟ್ಯೂಬ್ ವ್ಲಾಗ್ಸ್ನ ಸ್ಟಾರ್ಟ್ ಮಾಡ್ತಾಯಿದ್ದು. ಬಟ್ ಇಷ್ಟನೇ ವೀಡಿಯೋಸ್ಗೆ ನಾನು ನನಗೆ ಒಂದು ಚಾನಲಲ್ಲಿ ಇಂಟರ್ವ್ಯೂಗೆ ಹೋಗಿ ಇಷ್ಟೆಲ್ಲ ಆಗಿ ಸೆಲೆಕ್ಟ್ ಆಗ್ತೀನಿ ಅಂತ ನಾನು ದೇವರಾಣೆಗೂ ಅಂದ್ಕೊಂಡಿರಲಿಲ್ಲ. ವಿಚ್ ಇಸ್ ಅ ವೆರಿ ಗುಡ್, ತುಂಬ 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 ಖುಷಿ ಕೊಟ್ಟಂಥ ವಿಷಯ ನನಗೆ. ಸೊ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಬೇಕು ಅನಿಸ್ತು. ಸೊ ಅದಕ್ಕೋಸ್ಕರ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಬ್ಲೆಸ್ಸಿಂಗ್ಸ್ ಇರ್ಬೋದು ಯಾವಾಗೂ ನನ್ನ ಮೇಲಿರಲಿ. ಸೊ ಮಂಡೆಯಿಂದ ನನಗೊಂಥರ ಹೊಸ ಲೈಫ್ ಸ್ಟಾರ್ಟ್ ಆಗ್ತಿದೆ. ಮಂಡೇ ಟು ಸ್ಯಾಟರ್ಡೇ ಇನ್ಮೇಲೆ ಹೋಗಿ ವರ್ಕ್ ಮಾಡಬೇಕು ಚಾನಲಲ್ಲಿ. ಸೊ ಆ್ಯಂಕರ್ ಆಗಿ ಅನ್ನೋದು ಒಂದು ದೊಡ್ಡ ಖುಷಿ ನನಗೆ. ಸೊ ಇದಾಗಿತ್ತು, ಇದನ್ನು ಶೇರ್ ಮಾಡ್ಕೊಬೇಕಾಗಿತ್ತು. ಪ್ಲೀಸ್ ಎಲ್ಲೂ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಫುಲ್ಲಾಗಿ ನೋಡಿ. ಸೊ ಇಷ್ಟಾಗಿತ್ತು ನನ್ನ ಜರ್ನಿ. ನಾನು ಒಂದು ಗೋಲಿಂದ ಒಂದು ಅಚೀವ್ ಮಾಡೋವರೆಗೂ ನನ್ನ ಜರ್ನಿ ಹೀಗಿತ್ತು.
ಅದಕ್ಕೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತೀನಿ, ನೀವು ಯಾವುದೇ ಒಂದು ಗುರಿ ಗೋಲ್ ಆಗಿರ್ಬೋದು, ಒಂದು ಆ್ಯಂಬಿಷನ್ ಆಗಿರ್ಬೋದು ರೀಚ್ ಆಗಬೇಕು ಅಂದರೆ ನಿಮಗೆ ಅವಮಾನವೂ ಇರುತ್ತೆ, ಅದಕ್ಕೆ ನಿಮ್ಮ ಎಫರ್ಟ್ಸು ಇರಬೇಕಾಗುತ್ತೆ, ಮತ್ತು ಗಿವ್ ಅಪ್ ನೇಚರ್ ಈ ಮೂರೂ ಇರಬಾರ್ದು. ಅದೇನೋ ಹೇಳ್ತಾರಲ್ಲ, ಇವತ್ತು ಅವಮಾನ ಆದ್ರೇ ನಾಳೆ ಸನ್ಮಾನ ಅಂತ. ಸೊ ಅದೆಲ್ಲ ನೀವು ದಾಟ್ಕೊಂಡೇ ಬರಬೇಕು. ಅವಮಾನ ಆದಾಗ ಬಿಟ್ಕೊಟ್ಬಿಟ್ಟು ಮುಂದಕ್ಕೆ ಹೋಗ್ಬಿಟ್ರೆ ಅಷ್ಟೇ ಜೀವನ ಅನಿಸ್ಬಿಡುತ್ತೆ. ಬಟ್ ಅವಮಾನ ಆದಾಗೂ ಯು ಹ್ಯಾವ್ ಟು ಸ್ಟ್ಯಾಂಡ್ ಸ್ಟ್ರಾಂಗ್ ಬೈ ಯೋರ್ ಸೆಲ್ಫ್. ನಿಂತ್ಕೊಂಡು ಎಲ್ಲೂ ಗಿವ್ ಅಪ್ ಮಾಡಬಾರ್ದು. ಅದಕ್ಕೋಸ್ಕರ ದಿವಸದಿಂದ ದಿವಸ ಅದರಲ್ಲೇ ಹೊಸ ಕಲಿಯೋಂಥದ್ದು ಏನಿದೆ ಅಂತ ನೋಡ್ತಾ ಇರಬೇಕು. ನಾನೇನು ಆ್ಯಂಕರಿಂಗ್ ಸಿಗಲ್ಲ ಅಂದ್ಬಿಟ್ಟು ನಾನು ಗಿವ್ ಅಪ್ ಮಾಡಿಬಿಟ್ಟು ಆಲ್ರೆಡಿ 1 ತಿಂಗಳಿಂದ ನಾನು ವರ್ಕ್ ಫ್ರಮ್ ಹೋಮ್ ಕೂಡ ಮಾಡ್ತಿದ್ದೆ. ಇನ್ಮೇಲೆ ಬೇಡ, ಇದೆಲ್ಲ ಸುಮ್ಮನೆ ಆಗಲ್ಲ. 1.5 ವರ್ಷದಿಂದ ನಾನು ತುಂಬ ಟ್ರೈ ಮಾಡಿದ್ದೀನಿ, ತುಂಬ ಇಂಟರ್ವ್ಯೂಸ್ಗೆಲ್ಲ ಹೋಗಿದ್ದೀನಿ. ನನಗೆ ಯಾಕೋ ಆ ಅದೃಷ್ಟ ಇಲ್ಲ ಅನಿಸುತ್ತೆ. ನೋ ನಮ್ರತ, ಯು ಹ್ಯಾವ್ ಟು ಗಿವ್ ಅಪ್ ಅಂತ ನಿಜ ಹೇಳ್ತೀನಿ. ನಾನು ಗಿವ್ ಅಪ್ ಮಾಡಿಬಿಟ್ಟು 1.5 ಮಂತ್ ಆಗಿತ್ತು. ನಾನು ನಮ್ಮ ಕಸಿನ್ ಒಬ್ಬರು ರೆಫರ್ ಮಾಡಿದ್ದ ಜಾಬ್ಗೆ ನಾನು ಸೇರಿಕೊಂಡು ಆಲ್ರೆಡಿ 1 ಮಂತಿಂದ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೆ. ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬಿಡೋಣ, ಇನ್ನು ಆ್ಯಂಕರಿಂಗ್ ಸುದ್ದಿಗೆ ಹೋಗೋದು ಬೇಡ ಅಂತಲೇ ಡಿಸೈಡ್ ಆಗಿಬಿಟ್ಟಿದ್ದೇನೆ. ಯಾಕಂದರೆ ಇನ್ನೂ ತುಂಬ ನಮ್ಮ ಅಪ್ಪಂಗೆ ಹರ್ಟ್ ಮಾಡ್ತಾ ಹೋಗಬಾರ್ದು. ಅವರೆಲ್ಲೋ ಈಚೆ ಹೇಳ್ತಾ ಇಲ್ವೋ ಏನೋ, ನನಗೆ ಅದೊಂದು ಕನ್ಫ್ಯೂಷನ್ ಇತ್ತು. ಅಪ್ಪ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ರು, ಮನಸ್ಸಿಂದ ಸಪೋರ್ಟ್ ಮಾಡ್ತಿದ್ರು. ಬಟ್ ನನಗೇನಂದರೆ, ಅಯ್ಯೋ ಬೇರೆಯವ್ರು ಕೇಳಿದಾಗ ನಮ್ಮ ಅಪ್ಪ ಹೇಳ್ಕೊಳೋ ಥರ ಇರಬೇಕು, ಏನಾದರೂ ನನ್ನ ಮಗಳು ಇಂಥದ್ದು ಮಾಡ್ತಿದ್ದಾಳೆ ಅನ್ನೋ ಥರ ನನಗೂ ಅದೊಂದಿತ್ತು ಆವಾಗಲೇ ಹೇಳ್ಕೊಂಡಂಗೆ. ಸೊ ಅದಕ್ಕೋಸ್ಕರ ಕೆಲಸನೇ ಮಾಡೋಣ ಅಥವಾ ಹೋಗೋಣ ಮಾಡ್ತಾ ವರ್ಕ್ ಫ್ರಮ್ ಹೋಮ್ ಹೇಗೂ 1 ಮಂತಿಂದ ಮಾಡ್ತಿದ್ದೀನಿ. ಹೀಗೆ ಮಾಡ್ಕೊಂಡು ಹೋಗೋಣ ಅನ್ನೋ ಥರ ಇತ್ತು. ಬಟ್ ಸಡನ್ನಾಗಿ ಇಂಟರ್ವ್ಯೂ ಬಂದು ವಿಚ್ ಚೇಂಜ್ಡ್ ಕಂಪ್ಲೀಟ್ಲಿ. 1 ದಿವಸದಲ್ಲಿ ಕಂಪ್ಲೀಟ್ ನನ್ನ ಲುಕ್ಕೇ ಚೇಂಜ್ ಆಗೋಯಿತು. ಸೊ ಮಂಡೆಯಿಂದ ಇದು ನನ್ನ ಸ್ಪೆಷಲ್, ನನ್ನ ಕನಸು, ನನ್ನ ಶ್ರಮ ಇನ್ನೂ ಬೇಕಾಗುತ್ತೆ. ಸೊ ನಾನು 100% ಎಫರ್ಟ್ಸ್ ಹಾಕಿ ಖಂಡಿತವಾಗ್ಲೂ ನನ್ನ ಬೆಸ್ಟನ್ನು ಕೊಡ್ತೀನಿ ಆ ಚಾನಲ್ಗೆ. ಸೊ ಎಲ್ಲರೂ ಹೋಗಿ ನನ್ನ ಇನ್ಮೇಲೆ ನೀವು ಸಾಮ್ರಾಟ್ TV ಚಾನಲಲ್ಲಿ ನೋಡ್ಬೋದು ಆ್ಯಂಕರ್ ಆಗಿ. ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬಲ್ಲೆಲ್ಲ ಸುದ್ದಿ ಸಾಮ್ರಾಟ್ ಅಂತ ನಿಮಗೆ ಸಿಗುತ್ತೆ. ಯು ಕ್ಯಾನ್ ಗೋ ದೇರ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಇಫ್ ಯು ವಾಂಟ್ ಟು ಸಿ ಮೀ ಮೋರ್ ಇನ್ ದ ಚಾನಲ್. ಮತ್ತು ಟಿವಿಯಲ್ಲೂ ಬರುತ್ತೆ ಸಾಮ್ರಾಟ್ TV ಅಂತ. ಸೊ ಅದರಲ್ಲಿ ನೀವು ನನ್ನನ್ನು ನೋಡ್ಬೋದು. ನಾನು ಹೇಗೆ ಮಾತಾಡ್ತೀನಿ ಅಂತ ಹೇಳಿ, ಎಲ್ಲಿ ತಿದ್ಕೊಬೇಕು ಅಂತ ಕೂಡ ಹೇಳಿ, ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ. ಮತ್ತು ಯೂಟ್ಯೂಬ್ ವ್ಲಾಗ್ಸ್ನ ನಾನು ಖಂಡಿತವಾಗ್ಲೂ ಎಲ್ಲೂ ಬಿಡಲ್ಲ. ಈಗ ಆಲ್ರೆಡಿ ಒಂದು 2-3 ವೀಡಿಯೋಸ್ ಮಾಡಿದ್ದೀನಿ. ಸೊ ಈ ಮಂಡೆಯಿಂದ ಜಾಯ್ನಿಂಗ್ ಇರೋದ್ರಿಂದ ಸೆಂಟ್ರಲ್ಲಿ ನನಗೆ ಟೈಮ್ ಸಿಕ್ಕಿದಾಗೆಲ್ಲ ಎಡಿಟ್ ಮಾಡಿ 2-3 ವೀಡಿಯೋಸ್ ಈ ವೀಕ್ ಹಾಕಿರ್ತೀನಿ. ಇದು ಮುಂಚೆನೇ ಮಾಡಿರೋಂಥ ವೀಡಿಯೋಸು. ಸೊ ಮಂಡೇ ಜಾಯ್ನಿಂಗ್ ಆದಮೇಲೆ ನಾನು ಫಸ್ಟ್ ವೀಕ್ ಅಂತೂ ಏನೂ ಮಾಡೋಕ್ಕಾಗಲ್ಲ. ಯಾಕಂದರೆ ಬೆಳಗ್ಗೆ ಮಾರ್ನಿಂಗ್ 9ಇಂದ ಈವ್ನಿಂಗ್ 6ವರೆಗೂ ಫುಲ್ ಅಲ್ಲೇ ಇರಬೇಕಾಗಿರೋದ್ರಿಂದ ಐ ಕಾಂಟ್ ಮೇಕ್ ವೀಡಿಯೋಸ್. ಟ್ರೈ ಮಾಡ್ತೀನಿ ಯಾವತ್ತಾದರೂ ಸ್ಟುಡಿಯೋಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾದರೆ ವ್ಲಾಗ್ಸ್ನ ಖಂಡಿತವಾಗ್ಲೂ. ರೆಸ್ಟ್ರಿಕ್ಷನ್ಸ್ ಇಲ್ಲ ಅಂದರೆ ಐ ವಿಲ್ ಡೆಫಿನೆಟ್ಲಿ ಮೇಕ್ ಹೌ ಐ ವರ್ಕ್, ಹೇಗೆ ನಾವು ಮಾತಾಡ್ತೀವಿ, ಹೇಗೆ ಅದೆಲ್ಲ ಪ್ರೊಸೀಜರ್ಸ್ ಎಲ್ಲ ಆಗುತ್ತೆ ಅಂತ ಒಂದು ದಿವಸ ಖಂಡಿತವಾಗ್ಲೂ ವ್ಲಾಗ್ ಮಾಡಿ ಐ ವಿಲ್ ಶೋ ಯು ಪೀಪಲ್. ಬಟ್ ವ್ಲಾಗ್ ಅಂತೂ ಎಲ್ಲೂ ನಿಲ್ಲಿಸಲ್ಲ. ಬಿಕಾಸ್ ನನಗನ್ಸುತ್ತೆ ನಾನು ಯೂಟ್ಯೂಬ್ ವ್ಲಾಗ್ಸ್ ಮಾಡಿದ್ದೆ ನನ್ನ ಅದೃಷ್ಟ ಅನಿಸುತ್ತೆ. ಈ ಥರ ನಾನು ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡಿದ್ಮೇಲೆ ನನಗೆ ಈ ಥರ ಒಂದು ಅಪಾರ್ಚುನಿಟಿ ಸಿಗ್ತಲ್ಲ ಅನ್ನೋದೊಂದು ತುಂಬ ಖುಷಿ, ಹೆಮ್ಮೆ ವಿಷಯ ಅನಿಸುತ್ತೆ ನನಗೆ. ಶೇರ್ ಮಾಡ್ಕೊಳೋ ಥರ ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದು ಖುಷಿ ವಿಷಯ ಅಲ್ವಾ ಅಂತ ಅನಿಸುತ್ತೆ ನನಗೆ. ಸೊ ವ್ಲಾಗ್ಸ್ ಅಂತೂ ಎಲ್ಲೂ ನಿಲ್ಲಿಸಲ್ಲ. ಸದ್ಯಕ್ಕೆ ನೆಕ್ಸ್ಟ್ ವೀಕ್ಗೆ 2-3 ವೀಡಿಯೋಸ್ ಇದೆ ಗೈಸ್, ಅದನ್ನು ಎಡಿಟ್ ಮಾಡಿ ಹಾಕ್ತೀನಿ. ಮತ್ತು ಇನ್ನೂ ಮುಂದೆನೂ ಎಲ್ಲೂ ನಿಲ್ಲಿಸಲ್ಲ ನಾನು. ನನ್ನ ಕೈಲಿ ಎಷ್ಟು ಎಂಟರ್ಟೈನ್ ಮಾಡೋಕ್ಕಾಗುತ್ತೆ, ಎಲ್ಲಿ ಹೋಗ್ತೀನಿ, ಎಲ್ಲಿ ಬರ್ತೀನಿ, ಅಲ್ಲಿ ಇಲ್ಲಿ ಯಾವಾಗೆಲ್ಲ ನನಗೆ ಫ್ರೀ ಟೈಮ್ ಸಿಗುತ್ತೆ ಅವಾಗೆಲ್ಲ ನಾನು ವ್ಲಾಗ್ಸ್ ಮಾಡ್ತೀನಿ. ಸೊ ಇನ್ಮೇಲೆ ಸ್ವಲ್ಪ ಬ್ಯುಸಿ, ಸಂಡೇ ಮಾತ್ರ ರಜೆ ಇರೋದ್ರಿಂದ ಸ್ವಲ್ಪ, ಬಟ್ ಆದರೂ ಟೈಮ್ ಮಾಡ್ಕೊಂಡು ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೋಸ್ಕರ ವ್ಲಾಗ್ಸ್ ಮಾಡ್ತಾನೆ ಇರ್ತೀನಿ. ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ. ಇಲ್ಲಿವರೆಗೂ ನಾನು ಸಪೋರ್ಟ್ ಮಾಡಿದ್ದಕ್ಕೆ ಮುಂದೆ ಸಪೋರ್ಟ್ ಮಾಡೋದಕ್ಕೂ ಕೂಡ ಕೇಳ್ತಾ, ನಿಮ್ಮ ಬ್ಲೆಸ್ಸಿಂಗ್ಸ್ ಆಗಿರ್ಬೋದು, ನಿಮ್ಮ ವಿಶ್ವಾಸ ಆಗಿರ್ಬೋದು ನನ್ನ ಮೇಲೆ ಯಾವತ್ತೂ ಇಡಿ ಅಂತ ಹೇಳ್ತಾ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್, ಮೈ ಡ್ರೀಮ್ ಕೇಮ್ ಟ್ರೂ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿ ಒನ್. ಲಾಸ್ಟ್ಲಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಮ್ಮ ಅಪ್ಪಂಗೆ ಹೇಳಬೇಕು, ಯಾಕಂದರೆ ಇವತ್ತು ನಾನು ಏನೇ ಆಗಿದ್ರು ನನ್ನ ಹಿಂದೆ ನನ್ನ ಸ್ಟ್ರೆಂತಾಗಿ ನಿಂತ್ಕೊಂಡಿದ್ದು ನಮ್ಮಪ್ಪ ನನಗೆ ಕೊಟ್ಟಿದ್ದಂಥ ಕಾನ್ಫಿಡೆನ್ಸ್ ಆಗಿರ್ಬೋದು, ನಮ್ಮಪ್ಪ ನನಗೆ ಕಲಿಸಿದಂಥ ವ್ಯಾಲ್ಯೂಸೇ ನನ್ನನ್ನು ಇಲ್ಲಿವರೆಗೂ ಕರ್ಕೊಂಬರೋಕ್ಕಾಗಿರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಪ್ಪ ಅಂತ ಹೇಳ್ತಾ. ಸೊ ಇದಾಗಿತ್ತು ನನ್ನ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮಗೆ ಗೊತ್ತೇ ಇದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಆ್ಯಂಡ್ ಇಂಪಾರ್ಟೆಂಟಾಗಿ ನಮ್ರತಾ ಯಾದವ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನಂತೂ ಮರಿಬೇಡಿ. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ, until then take care, keep smiling and also spread happiness to all the people around you ಅಂತ ಕೇಳ್ಕೊತ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಇನ್ಮೇಲೆ ಎಲ್ಲರೂ ದಯವಿಟ್ಟು ಮಿಸ್ ಮಾಡದೆ ನನ್ನ ಟಿವಿಲಿ ನೋಡಿ, ಸಾಮ್ರಾಟ್ TV ಅನ್ನೋ ಚಾನಲ್ನ ನಿಮ್ಮ ಮನೇಲಿ ಕೂಡ ಹಾಕಿಸ್ಕೊಳ್ಳಿ. ನನ್ನಂಥ ಹೊಸ ಪ್ರತಿಭೆನ ಎಂಕರೇಜ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತೀನಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಗೈಸ್.